ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಗೊತ್ತಾ? ಈ ಮೂವಿಯನ್ನ ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕಾದ್ರೆ ಏನಿದು ಮೂವಿ ಇಷ್ಟೇನಾ ಅಂತ ಫೀಲ್ ಆಗುತ್ತೆ. ಆದ್ರೆ ಫುಲ್ ಮೂವಿಯನ್ನ ನೋಡಿ ಕಂಪ್ಲೀಟ್ ಮಾಡಿದ ಮೇಲೆ ಏನ್ ಚೆನ್ನಾಗಿತ್ತಲ್ವಾ ಮೂವಿ, ಸಖತ್ತಾಗಿತ್ತಲ್ಲ ಅಂತ ಫೀಲ್ ಆಗುತ್ತೆ. ಏನೂ ಇಲ್ಲ, ಒಬ್ಬ ಸೋಲ್ಜರ್ ವರ್ಲ್ಡ್ ವಾರ್ ನಡೀತಿರ್ಬೇಕಾದ್ರೆ ಜಾಪನೀಸ್ ಸೋಲ್ಜರ್ಸ್ ಹತ್ರ ಇಂದ ತಪ್ಪಿಸಿಕೊಂಡು ಒಂದು ಐಲ್ಯಾಂಡ್ ಗೆ ಬಂದು ಸೇರ್ತಾನೆ. ಅಲ್ಲಿ ಒಂದು ಚರ್ಚ್ ಇರುತ್ತೆ. ಅಲ್ಲಿ ಒಬ್ಬರು ಸೂಪರ್ ಆಗಿ ಸೌಂದರ್ಯವಾಗಿರುವ ಒಬ್ಬರು ನನ್ನು ಕೆಲಸ ಮಾಡ್ತಿರ್ತಾರೆ, ಅಂದ್ರೆ ಸಿಸ್ಟರ್ ಆಗಿರ್ತಾರೆ. ಸೊ ಯಾರುವೇ ಇಲ್ಲದೆ ಇರುವ ಐಲ್ಯಾಂಡ್ ಅಲ್ಲಿ ಒಬ್ಬಳು ಹುಡುಗಿಯನ್ನ ನೋಡಿದ ತಕ್ಷಣ ನಮ್ಮ ಹೀರೋ ಅವಳನ್ನ ಏನನ್ನ ಮಾಡ್ದ, ಆ ನನ್ನು ನಮ್ಮ ಹೀರೋ ಜೊತೆ ಸೇರ್ಕೊಂಡು ಏನೆಲ್ಲ ಆಟವನ್ನ ಆಡಿದ್ರು. ಸೊ ಇವರಿಬ್ಬರಿಗೆ ಪನಿಷ್ಮೆಂಟ್ ಆಗಿ ದೇವರು ಏನು ಶಿಕ್ಷೆಯನ್ನ ಕೊಟ್ರು ಅನ್ನೋದೇ ಇಡೀ ಮೂವಿಯ ಹೆಸರು ಹೆವನ್ ನೋಸ್ ಮಿಸ್ಟರ್ ಆಲಿಸನ್. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಸಮುದ್ರದಲ್ಲಿ ತೇಲಿ ಬರ್ತಾ ಇರುವ ಒಂದು ಚಿಕ್ಕ ಬೋಟ್ ಅನ್ನು ತೋರಿಸ್ತಾರೆ. ಅದರಲ್ಲಿ ಆಲ್ಮೋಸ್ಟ್ 7 ಡೇಸ್ ಗೆ ಜೀವಕ್ಕಾಗಿ ಹೋರಾಡಿ ಕಷ್ಟಪಟ್ಟು ಜಾಪನೀಸ್ ಸೋಲ್ಜರ್ಸ್ ಹತ್ರ ಇಂದ ತಪ್ಪಿಸಿಕೊಂಡು ಬಂದ ಅಮೆರಿಕನ್ ನೇವಿ ಆಫೀಸರ್ ಒಬ್ಬರನ್ನ ನಮಗೆ ತೋರಿಸ್ತಾರೆ. ಅವರು ಸಮುದ್ರದಲ್ಲಿ ಸೈಡ್ ಅಲ್ಲಿ ಇರ್ತಾ ಇರುವ ಒಂದು ಐಲ್ಯಾಂಡ್ ಗೆ ಬಂದು ಸೇರ್ತಾರೆ. ಅವರ ಕೈಯಲ್ಲಿ ಸರಿಯಾಗಿ ನಡೆಯೋದಕ್ಕೆ ಕೂಡ ಆಗ್ತಿಲ್ಲ, ಯಾಕೆಂದ್ರೆ 7 ದಿನಗಳಾಗಿ ಅವರಿಗೆ ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ ಅಲ್ಲ. ಸೊ ತುಂಬಾನೇ ವೀಕ್ ಆಗಿ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಆ ಐಲ್ಯಾಂಡ್ ಅನ್ನು ಸುತ್ತಮುತ್ತ ನೋಡ್ಬೇಕಾದ್ರೆ ಆ ಐಲ್ಯಾಂಡ್ ಒಳಗಡೆ ಯಾರುವೇ ಇಲ್ಲ, ತುಂಬಾನೇ ಸೈಲೆಂಟ್ ಆಗಿರೋ ರೀತಿನೇ ಕಾಣುತ್ತೆ. ಹಾಗೆ ಐಲ್ಯಾಂಡ್ ಅನ್ನ ಸುತ್ತಕೊಂಡು ಸುತ್ತಮುತ್ತ ಹುಡುಕಿ ಬರ್ಬೇಕಾದ್ರೆ ಅಲ್ಲಿ ಒಂದು ಚರ್ಚ್ ಇರ್ತಾ ಇರೋದನ್ನ ಇವರು ನೋಟ್ ಮಾಡ್ತಾರೆ. ಮೇ ಬಿ ಅಲ್ಲಿ ಯಾರಾದ್ರೂ ಇರಬಹುದು ಅಂತ ಮುಂದೆ ಹೋಗ್ಬೇಕಾದ್ರೆ ಇಲ್ಲಿ ಒಬ್ಬರು ನನ್ನು ಮಾತ್ರವೇ ಇರ್ತಾ ಇರೋದು ಅಂತ ಒಂದು ಯಂಗ್ ಆಗಿರ್ತಿರುವ ಒಂದು ಸಿಸ್ಟರ್ ಅನ್ನ ತೋರಿಸ್ತಾರೆ. ನಮ್ಮ ಹೀರೋವನ್ನ ನೋಡಿದ ತಕ್ಷಣ ಸಿಸ್ಟರ್ ತುಂಬಾನೇ ಶಾಕ್ ಆಗ್ತಾರೆ. ಅದಕ್ಕೆ ನಮ್ಮ ಹೀರೋ, ನನ್ನನ್ನ ನೋಡಿ ನೀವು ಹೆದರ್ಕೋಬೇಡಿ, ನನ್ನಿಂದ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರಲ್ಲ, ತೊಂದರೆ ಇರಲ್ಲ ಅಂತ ಹೇಳಿ ಆ ಸಿಸ್ಟರ್ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ವರ್ಲ್ಡ್ ವಾರ್ ಸಮಯದಲ್ಲಿ ಎಲ್ಲಾ ಜಾಗದಲ್ಲೂ ಯುದ್ಧ ನಡೀತಿತ್ತು. ಅದೇ ರೀತಿನೇ ಇವಾಗ ನಮ್ಮ ಹೀರೋ ಬಂದು ಸೇರಿರುವ ಈ ಐಲ್ಯಾಂಡ್ ಅಲ್ಲಿ ಕೂಡ ಯುದ್ಧ ನಡೆದಿದೆ. ಆ ಯುದ್ಧದಲ್ಲಿ ಈ ಐಲ್ಯಾಂಡ್ ಅಲ್ಲಿ ವಾಸವಿರ್ತಿದ್ದ ಜನರು ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ. ಇನ್ನವೇ ಐಲ್ಯಾಂಡ್ ಅಲ್ಲಿ ಜೀವಂತವಾಗಿ ಇರ್ತಾ ಇರೋದೇ ಈ ನನ್ನವರು ಮಾತ್ರವೇ. ಚರ್ಚ್ ಒಳಗಡೆ ನಾನು ಬರ್ಬೋದಾ ಅಂತ ಹೀರೋ ಕೇಳ್ಬೇಕಾದ್ರೆ, ನನ್ನುವೇ ಸರಿ ಬನ್ನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಚರ್ಚ್ ಒಳಗಡೆ ಹೋಗ್ತಾನೆ. ಆಲ್ರೆಡಿ ತುಂಬಾ ದಿನಗಳಾಗಿ ಸರಿಯಾಗಿ ನಿದ್ದೆ ಮಾಡದಿರುವ ನಮ್ಮ ಹೀರೋ ಆ ಜಾಗದಲ್ಲಿ ಒಳಗಡೆ ಹೋಗಿದ ತಕ್ಷಣ ಮಲ್ಗಿ ನಿದ್ದೆ ಮಾಡ್ತಾನೆ. ಆವಾಗ ನನ್ನವರು ಚರ್ಚ್ ಒಳಗಡೆ ತುಂಬಾನೇ ಕ್ಯಾಂಡಲ್ಸ್ ಗಳನ್ನ ಕತ್ಸಿಟ್ಟು ಪ್ರೇಯರ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಅರ್ಧ ನಿದ್ದೆಯಲ್ಲಿ ಎಚ್ಚರಿಯಾಗಿದ್ದ ನಮ್ಮ ಹೀರೋ ಆ ಕ್ಯಾಂಡಲ್ಸ್ ಗಳು ಉರಿತಾ ಇರೋದನ್ನು ನೋಡ್ಬಿಟ್ಟು ಗಾಬರಿ ಆಗೋಗ್ತಾನೆ. ನಂತರ ನನ್ನ ಹತ್ರ ನೀವು ಈ ರೀತಿ ಕ್ಯಾಂಡಲ್ ಲೈಟ್ಸ್ ಅನ್ನೆಲ್ಲ ಕತ್ಸಿಟ್ಟು ಸಿಗ್ನಲ್ ಕೊಡೋದನ್ನ ಯಾರಾದ್ರೂ ಜಾಪನೀಸ್ ಸೋಲ್ಜರ್ಸ್ ನೋಡ್ಬಿಟ್ರೆ ಅಷ್ಟೇ ನಮ್ಮ ಕತೆ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಬೇಗ ಬೇಗ ಹೋಗಿ ಕಚ್ಚಿರುವ ಕ್ಯಾಂಡಲ್ ಲೈಟ್ಸ್ ಎಲ್ಲವನ್ನು ಆಫ್ ಮಾಡ್ತಾನೆ. ಆವಾಗ ನಮ್ಮ ಹೀರೋವನ್ನ ನೋಡ್ಬಿಟ್ಟು, ನೀವು ನೋಡೋದಕ್ಕೆ ತುಂಬಾನೇ ಟಯರ್ಡ್ ಆಗಿ ವೀಕ್ ಆಗಿರ್ತಿದ್ದೀರಾ, ನಿಮಗಾಗಿ ಕೆಲವೊಂದು ಫ್ರೂಟ್ಸ್ ಅನ್ನು ಊಟವನ್ನು ಅಡುಗೆ ಮಾಡಿ ಇಟ್ಟಿದ್ದೀನಿ, ಬನ್ನಿ ಊಟ ಮಾಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ನನಗೆ ಊಟ ಮಾಡಿ ಕಂಪ್ಲೀಟ್ ಮಾಡಿದ ತಕ್ಷಣವೇ ಸಿಗರೇಟ್ ಸ್ಮೋಕ್ ಮಾಡುವ ಅಭ್ಯಾಸ ಇರ್ತಿದೆ, ನನಗೆ ಇಲ್ಲಿ ಸಿಗರೇಟ್ ಸಿಗುತ್ತಾ ಅಂತ ಕೇಳ್ಬೇಕಾದ್ರೆ ಸಿಗರೇಟ್ ಎಲ್ಲ ಸಿಗೋದಿಲ್ಲ, ಈ ಹಳೆ ಕಾಲದ ಸಿನಿಮಾದಲ್ಲಿ ಪೈಪ್ ತರ ಇಟ್ಟು ಸ್ಮೋಕ್ ಮಾಡ್ತಾರಲ್ಲ ಆ ರೀತಿ ಇರುವ ಏನೋ ಒಂದನ್ನು ತಂದು ನಮ್ಮ ಹೀರೋ ಕೈಗೆ ಕೊಡ್ಬೇಕಾದ್ರೆ ಇದು ಯಾರದು ಅಂತ ಹೀರೋ ಕೇಳ್ತಾನೆ. ಅದಕ್ಕೆ ಈ ಚರ್ಚಲ್ಲಿ ಇರ್ತಿದ್ದ ಹಳೆ ಫಾದರ್ ಅವರದೇ ಇದು, ಅವರು 2 ವಾರಗಳ ಹಿಂದೆನೆ ಸತ್ತೋಗಿದ್ದು, ಅವರನ್ನ ಇಲ್ಲೇನೆ ನಾವು ಊಟ ಅಂತ ಹೇಳಿ ಆ ಸತ್ತೋಗಿದ್ದ ಫಾದರ್ ಅವರ ಸಮಾಧಿಯನ್ನ ಕೂಡ ತೋರಿಸ್ತಾರೆ. ಇಲ್ಲಿದ್ದ ಜನರಿಗೆ ಈ ಐಲ್ಯಾಂಡ್ ಅನ್ನ ಬಿಟ್ಟು ತಪ್ಪಿಸಿಕೊಂಡು ಹೋಗೋದಕ್ಕೆ ಒಂದು ಚಾನ್ಸ್ ಸಿಕ್ಕಿರುತ್ತೆ. ಆದ್ರೆ ಆ ಸಮಯದಲ್ಲಿ ಫಾದರ್ ಅವರಿಗೆ ತುಂಬಾನೇ ಹುಷಾರಿಲ್ಲದೆ ಅಲೋನ್ ಆಗಿ ಇಲ್ಲಿದ್ದಿದ್ರಿಂದ ಅದನ್ನು ನೋಡ್ಬಿಟ್ಟು ಅವರನ್ನ ಅಲೋನ್ ಆಗಿ ಬಿಟ್ಬಿಟ್ಟು ಹೋಗೋಕೆ ಆಗಲ್ಲ ಅಂತ ಅನ್ಕೊಂಡ ಈ ನನ್ನು ಅವರಿಗೆ ಹೆಲ್ಪ್ ಮಾಡೋದಕ್ಕಾಗಿ ಇವರು ಇಲ್ಲೇನೆ ಸ್ಟೇ ಆಗ್ಬಿಟ್ಟಿದ್ದಾರೆ. ಆದ್ರೆ ಇವಾಗ ಫಾದರ್ ಅವರು ಬೇಗನೆ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಈ ವಿಷಯ ಎಲ್ಲವನ್ನು ಇವಾಗ ನಮ್ಮ ಹೀರೋ ಹತ್ರ ಹೇಳ್ತಿರ್ತಾರೆ. ನನ್ನ ಈ ಐಲ್ಯಾಂಡ್ ಅಲ್ಲಿ ತುಂಬಾ ಜನರು ವಾಸವಿರ್ತಿದ್ರು, ಆದ್ರೆ ಮಧ್ಯದಲ್ಲಿ ಸಡನ್ ಆಗಿ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ನಡೀತು. ಅದು ಮಾತ್ರ ಇಲ್ಲ, ಇವಾಗ 2 ದೇಶಗಳ ಮಧ್ಯೆ ವರ್ಲ್ಡ್ ವಾರ್ ಬೇರೆ ನಡೀತಿದೆ. ಸೊ ಇದ್ರ ಮೇಲೂ ಈ ಐಲ್ಯಾಂಡ್ ಅಲ್ಲಿ ಸ್ಟೇ ಆಗಿರೋದು ಸೇಫ್ ಆಗಿರಲ್ಲ ಅಂತಾನೆ ಇಲ್ಲಿದ್ದ ಜನರನ್ನ ಎಲ್ಲರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಕೆಲವೊಬ್ರು ನಡೆದಿದ್ದ ಯುದ್ಧದಲ್ಲಿ ಸತ್ತೋಗ್ಬಿಟ್ರು ಅಂತ ನಮ್ಮ ಹೀರೋಗೆ ಎಲ್ಲ ವಿಷಯವನ್ನು ಹೇಳ್ತಾರೆ. ನಂತರ ನಮ್ಮ ಹೀರೋ ಅಲ್ಲಿ ಎತ್ತರವಾಗಿ ಇರ್ತಾ ಇರುವ ಒಂದು ಮರದ ಮೇಲೆ ಹತ್ತಿ ಅಲ್ಲಿರುವ ಹಣ್ಣುಗಳನ್ನ ಕಿತ್ತು ಕೆಳಗಡೆ ನಿಂತಿರುವ ಸಿಸ್ಟರ್ ಕೈಗೆ ಕೊಡ್ತಿರ್ತಾರೆ. ಆಕ್ಚುಲಿ ಆ ಹಣ್ಣು ಅವಕ್ಯಾಡೋ ಹಣ್ಣು, ಬಟರ್ ಫ್ರೂಟ್. ಹಣ್ಣುಗಳನ್ನೆಲ್ಲ ಕಿತ್ತು ಕೊಟ್ಟ ಮೇಲೆ ನನ್ನು ಅದನ್ನ ತಗೊಂಡು ಚರ್ಚ್ ಒಳಗಡೆ ಹೋಗ್ತಾರೆ. ನಂತರ ನಮ್ಮ ಹೀರೋ ಅಲೋನ್ ಆಗಿ ಒಂದು ಕಡೆ ನಡೆದು ಬರ್ತಿರ್ಬೇಕಾದ್ರೆ ಅಲ್ಲಿ ಸಡನ್ ಆಗಿ ಏನೋ ಸದೋಗೋ ರೀತಿ ಕೇಳುತ್ತೆ. ಅದು ಏನು ಅಂತ ನಮ್ಮ ಹೀರೋನು ಇಂಡೆಪ್ತ್ ಆಗಿ ಹೋಗಿ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅದು ಒಂದು ಚಿಕ್ಕ ಗುಹೆ ರೀತಿ ಕಾಣುತ್ತೆ. ಅಕಸ್ಮಾತ್ ಈ ಜಾಗಕ್ಕೆ ಜಾಪನೀಸ್ ಸೋಲ್ಜರ್ಸ್ ನಮ್ಮನ್ನ ಹಿಡಿಯೋಕೆ ಬಂದ್ರು ಕೂಡ, ಈ ಐಲ್ಯಾಂಡ್ ಅನ್ನ ಆಕ್ಯುಪೈ ಮಾಡೋದಕ್ಕೆ ಬಂದ್ರು ಕೂಡ ಈ ಜಾಗದಲ್ಲಿ ನಾವು ಹೌಸ್ಕೊಂಡು ತಪ್ಪಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿರ್ತಾನೆ. ನಂತರ ನನ್ನನ್ನ ಮೀಟ್ ಮಾಡಿ, ಇನ್ನ ಎಷ್ಟು ದಿನಗಳಿಗೆ ಬರೀ ವೆಜಿಟೇರಿಯನ್ ಫುಡ್ ಅನ್ನೇ ನೀವು ಅಡಿಗೆ ಮಾಡ್ತಿರ್ತೀರಾ, ನಮ್ಮನ್ನ ಸುತ್ತ ಸಮುದ್ರ ತಾನೇ ಇರ್ತಿರೋದು, ಏನನ್ನಾದ್ರೂ ಮೀನನ್ನ ನಾವು ಕ್ಯಾಚ್ ಮಾಡೋಣ ಅಂತ ಹೇಳಿ ಇವರಿಬ್ಬರವೇ ಪ್ಲಾನ್ ಮಾಡಿ ದೂರದಿಂದ ಸಮುದ್ರವನ್ನ ನೋಡ್ತಿರ್ತಾರೆ. ಆವಾಗ ಒಂದು ದೊಡ್ಡ ಆಮೆ ಆ ಸಮುದ್ರದಲ್ಲಿ ಹೋಗ್ತಾ ಇರೋದನ್ನ ಇವರಿಬ್ಬರು ನೋಡ್ತಾರೆ. ಅದನ್ನ ಮಾತ್ರ ಇವತ್ತು ನಾವು ಹೇಗಾದ್ರೂ ಹಿಡಿದು ಬಿಟ್ರೆ ಇವತ್ತು ನಮಗೆ ಸರಿಯಾದ ಊಟ ಇದೆ ಅಂತ ನಮ್ಮ ಹೀರೋ ಈ ಐಲ್ಯಾಂಡ್ ಗೆ ಒಂದು ಚಿಕ್ಕ ಬೋಟ್ ಅಲ್ಲಿ ಬಂದಿರ್ತಾನೆ ಅಲ್ವಾ, ಅದನ್ನ ತಗೊಂಡು ಇಬ್ಬರು ಹೋಗ್ತಾರೆ. ಒಂದು ಟೈ ಮಾಡುವ ಹಗ್ಗ ರೀತಿ ರೆಡಿ ಮಾಡಿ ಅದನ್ನ ಆಮೆ ಕತ್ತಿಗೆ ಹಾಕ್ಬೇಕಾದ್ರೆ ಅದುವೇ ಚೆನ್ನಾಗಿ ಟೈಟ್ ಆಗಿ ಆಮೆಯನ್ನ ಹಿಡ್ಕೊಳ್ಳುತ್ತೆ. ನಂತರ ನಮ್ಮ ಹೀರೋ ಆ ಆಮೆಯನ್ನ ಎಳ್ಕೊಳ್ಳೋಣ ಅಂತ ನೋಡಿದ್ರೆ ಅದು ತುಂಬಾನೇ ದೊಡ್ಡದಾಗಿರ್ತಾ ಇರುವ ಆಮೆ ನಮ್ಮ ಹೀರೋವನ್ನೇ ಎಳೆದು ಬಿಡುತ್ತೆ. ಸಮುದ್ರದಲ್ಲಿ ಹಾಗೆ ಸ್ಪೀಡ್ ಆಗಿ ನಮ್ಮ ಹೀರೋವನ್ನ ಎಳ್ಕೊಂಡು ಹೋಗ್ತಿರುತ್ತೆ ನೀರಿನಲ್ಲಿ. ಆ ಮಟ್ಟಿಗೆ ಅಷ್ಟು ದೊಡ್ಡದಾಗಿರ್ತಾ ಇದೆ ಆ ಆಮೆ. ಆದ್ರೂ ಅದನ್ನ ಹೇಗೋ ಇವರಿಬ್ಬರು ಹಿಡಿದು ಬಿಟ್ಟಿದ್ದಾರೆ. ನಂತರ ಅದನ್ನ ಮೇಲ್ಗಡೆ ತಂದು ಅದನ್ನ ಕಟ್ ಮಾಡಿ ಏನು ಸೂಪ್ ರೀತಿ ಮಾಡಿ ಕುಡಿದು ತಿಂತಿರ್ತಾರೆ.
ಇವಾಗ ವರ್ಲ್ಡ್ ವಾರ್ ನಡೀತಿರೋದ್ರಿಂದ ಈ ಐಲ್ಯಾಂಡ್ ಕಡೆಗೆ ಏನಾದ್ರೂ ಜಾಪನೀಸ್ ಸೋಲ್ಜರ್ಸ್ ಬರೋದಕ್ಕೆ ಚಾನ್ಸಸ್ ಇರ್ತಿದ್ಯಾ ಅಂತ ನನ್ನವರು ನಮ್ಮ ಹೀರೋವನ್ನ ನೋಡಿ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಇಲ್ಲಿ ಯಾರೇ ಇರ್ತಿಲ್ಲ ಅನ್ನೋದು ಅವರಿಗೆ ಗೊತ್ತಾಗಿರಬಹುದು. ಆದ್ರೂ ಅವ್ರಗಳ ಸೇಫ್ಟಿಗಾಗಿ ಐಲ್ಯಾಂಡ್ ಅಲ್ಲಿ ಬಂದು ಅವ್ರುಗಳು ಸ್ವಲ್ಪ ದಿನ ಸ್ಟೇ ಆಗೋದಕ್ಕೆ ಕೂಡ ಚಾನ್ಸಸ್ ಇರ್ತಿದೆ. ಏನಕ್ಕೂ ನಾವು ಹುಷಾರಾಗಿರ್ಬೇಕು ಅಂತ ನನ್ನವ್ರಿಗೆ ಹೇಳಿ ಅರ್ಥ ಮಾಡಿಸ್ತಿರ್ತಾನೆ ಹೀರೋ. ನಂತರ ನೆಕ್ಸ್ಟ್ ದಿನ ಸಮುದ್ರದಲ್ಲಿ ಮೀನುಗಳನ್ನ ಹಿಡಿಯೋದಕ್ಕೆ ಇವ್ರುಗಳು ಹೋಗೋದಕ್ಕಾಗಿ ಇವರ ಬೋಟಿಗೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಮೇಲ್ಗಡೆ ಯಾವುದೋ ಹೆಲಿಕಾಪ್ಟರ್ ಹಾರಿ ಹೋಗ್ತಿರುತ್ತೆ. ಇದನ್ನ ನಮ್ಮ ಹೀರೋ ನೋಡಿದ ತಕ್ಷಣ ಸ್ಪೀಡ್ ಆಗಿ ಓಡಿ ಬಂದು ನರ್ಸ್ ಅವರನ್ನ ಕೆಳಗಡೆ ಮಲ್ಗೋದಕ್ಕೆ ಹೇಳಿ ಅಲ್ಲಿ ತೆಂಗಿನ ಗರಿ ಮೊಟ್ಟೆ ಒಲೆ ಎಲ್ಲ ಬಿದ್ದಿರುತ್ತೆ ಅದನ್ನ ತೆಗೆದು ಅವರ ಇಬ್ಬರ ಮೇಲೇನೋ ಹಾಕೊಂಡು ಕವರ್ ಮಾಡ್ಕೊತಾನೆ. ನಂತರ ಏರೋಪ್ಲೇನ್ ಅಲ್ಲಿಂದ ಹೋದ ಮೇಲೆ ನಮ್ಮ ಹೀರೋ ಸೇಫ್ ಆಗಿ ನಮ್ಮ ನನ್ನನ್ನ ಕರ್ಕೊಂಡು ಬೇರೆ ಜಾಗಕ್ಕೆ ಬಂದು ಖಂಡಿತ ಅದು ಜಾಪನೀಸ್ ಅವರುಗಳ ಏರೋಪ್ಲೇನ್ ಅಂತ ಹೀರೋ ಹೇಳ್ಬೇಕಾದ್ರೆ ಅದಕ್ಕೆ ನನ್ನ ಹಾಗಾದ್ರೆ ಅವ್ರುಗಳು ನಮ್ಮನ್ನ ನೋಡಿರೋದಕ್ಕೆ ಚಾನ್ಸಸ್ ಇರ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನನ್ನ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಇವ್ರುಗಳು ನೋಡಿದ ಆ ಏರೋಪ್ಲೇನ್ ಮತ್ತೆ ಇವ್ರುಗಳು ಇರ್ತಾ ಇರುವ ಐಲ್ಯಾಂಡ್ ಗೆ ಬರ್ತಿರುತ್ತೆ. ಸ್ವಲ್ಪ ದಿನಕ್ಕೆ ನಾವು ಹೊರಗಡೆ ಸ್ಟೇ ಆಗೋದನ್ನ ಬಿಟ್ಟು ನಾನು ಒಂದು ಸೀಕ್ರೆಟ್ ಆದ ಜಾಗವನ್ನ ಕಂಡಿಡ್ದಿದ್ದೀನಿ, ಗುಹೆ ರೀತಿ. ನಾವಿಬ್ಬರು ಅಲ್ಲಿಗೆ ಹೋಗಿ ಸ್ಟೇ ಆಗೋಣ. ಅಲ್ಲಿಗೆ ಯಾರಾದ್ರೂ ಬಂದ್ರು ಕೂಡ ನಮಗೆ ಬೇಗನೆ ಗೊತ್ತಾಗ್ಬಿಡುತ್ತೆ. ಅದೇನೇ ಇವಾಗ ಸದ್ಯಕ್ಕೆ ನಮಗೆ ಸೇಫ್ ಆದ ಜಾಗ ಅಂತ ಹೀರೋ ಹೇಳ್ಬೇಕಾದ್ರೆ ನರ್ಸುವೆ ಸರಿ ಅಂತ ಹೇಳ್ತಾರೆ. ಆದ್ರಿಂದ ಇಬ್ಬರು ಆ ಜಾಗಕ್ಕೆ ಹೋಗಿ ಆ ಗುಹೆ ಒಳಗಡೆ ಸ್ಟೇ ಆಗೋದಕ್ಕೆ ಶುರು ಮಾಡ್ತಾರೆ. ಹೀಗೇನೆ ಇಬ್ಬರು ಅಲ್ಲಿ ಒಳಗಡೆ ಸ್ಟೇ ಆಗಿರ್ಬೇಕಾದ್ರೆ ಸಡನ್ ಆಗಿ ಹೊರಗಡೆ ಜೋರಾಗಿ ಏನು ಸದಾಗ್ತಿರೋ ರೀತಿ ಕೇಳುತ್ತೆ. ಏನು ಅಂತ ನಮ್ಮ ಹೀರೋನು ಹೊರಗಡೆ ಬಂದು ನೋಡ್ಬೇಕಾದ್ರೆ ಈ ಐಲ್ಯಾಂಡ್ ಅಲ್ಲಿ ಇದ್ರ ಮೇಲೆ ಯಾರುವೆ ಸ್ಟೇ ಆಗ್ಬಾರ್ದು, ಜೀವಂತವಾಗಿ ಇರ್ಲೇಬಾರ್ದು ಅಂತ ಅನ್ಕೊಂಡು ಈ ಐಲ್ಯಾಂಡ್ ಮೇಲೆ ಫುಲ್ ಬಾಂಬ್ಸ್ ಅನ್ನ ಹಾಕೋಣ ಅಂತ ಜಾಪನೀಸ್ ಸೋಲ್ಜರ್ಸ್ ಡಿಸೈಡ್ ಮಾಡಿರ್ತಾರೆ. ಈ ವಿಷಯವನ್ನ ಹೇಗೋ ತಿಳ್ಕೊಂಡ ನಮ್ಮ ಹೀರೋ ಬೇಗ ಬೇಗ ಓಡಿ ಬಂದು ನನ್ನವರ ಹತ್ರ ಹೇಳ್ತಾನೆ, ಈ ರೀತಿ ಬಾಂಬ್ಸ್ ಗಳನ್ನ ಈ ಐಲ್ಯಾಂಡ್ ಮೇಲೆ ಹಾಕಲಿದ್ದಾರೆ, ಆದ್ರೂ ನೀವು ಏನಕ್ಕೂ ಹೆದರ್ಕೋಬೇಡಿ. ಅಲ್ಲಿ ಮೇಲ್ಗಡೆ ಏನೇ ಬಾಂಬ್ಸ್ ದೊಡ್ಡದಾಗಿ ಬ್ಲಾಸ್ಟ್ ಆದ್ರೂ ಕೂಡ ಆ ಸದ್ದು ನಮ್ಮ ಕಿವಿಯನ್ನೇ ಹಾಲ್ ಮಾಡೋ ರೀತಿ ಇರ್ತಿದ್ರು ಕೂಡ ಈ ಜಾಗದಲ್ಲಿ ನಾವು ತುಂಬಾನೇ ಸೇಫ್ ಆಗಿನೇ ಇರ್ತೀವಿ, ಅದ್ರ ಬಗ್ಗೆ ನೀವು ಏನಕ್ಕೂ ವರಿ ಪಡಬೇಡಿ ಅಂತ ಹೇಳಿ ಆ ನನ್ನವರನ್ನ ನಮ್ಮ ಹೀರೋ ಸಮಾಧಾನ ಮಾಡ್ತಿರ್ಬೇಕಾದ್ರೇನೆ ಮೇಲ್ಗಡೆ ಬಾಂಬ್ಸ್ ಗಳನ್ನ ಹಾಕೋದಕ್ಕೆ ಶುರು ಮಾಡ್ಕೊಬಿಟ್ಟಿರ್ತಾರೆ ಜಾಪನೀಸ್. ಎಲ್ಲಾ ಜಾಗವೂ ಮೇಲ್ಗಡೆ ಧ್ವಂಸ ಆಗ್ತಿರುತ್ತೆ. ಅಲ್ಲಿ ಬಾಂಬ್ಸ್ ಗಳು ಬ್ಲಾಸ್ಟ್ ಆಗ್ತಿರುವ ಸದ್ದು ಇಲ್ಲಿ ಒಳಗಡೆ ಇವ್ರುಗಳಿಗೆ ತುಂಬಾನೇ ಜೋರಾಗಿ ಕೇಳ್ತಿರುತ್ತೆ. ನಮ್ಮ ಹೀರೋಗೆ ಇವೆಲ್ಲ ಏನು ಹೊಸದಿಲ್ಲ, ಇಂಥದೊಂದು ಲೈಫ್ ಸ್ಟೈಲ್ ಅನ್ನ ಆಲ್ರೆಡಿ ಬದುಕಿದಾನೆ ಅಲ್ವಾ, ಅವನಿಗೆ ಅಭ್ಯಾಸ ಇದೆ. ಆದ್ರೆ ನನ್ನವರಿಗೆ ಇದನ್ನೆಲ್ಲ ನೋಡ್ಬೇಕಾದ್ರೆ ತುಂಬಾನೇ ಭಯವಾಗ್ತಿರುತ್ತೆ. ಅವರ ಕೈ ಕಾಲು ಅವರಿಗೇನೆ ಗೊತ್ತಾಗದೆ ಹಾಗೆ ನಡುಗ್ತಿರುತ್ತೆ. ಹೆದರಿ ಬೆದರೋಗ್ಬಿಟ್ಟಿರ್ತಾರೆ. ಭಯದಲ್ಲಿ ನನ್ನ ದೇವರಿಗೆ ಪ್ರೇರಣೆ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋ ಏನಕ್ಕೂ ನೀವು ಹೆದರ್ಕೋಬೇಡಿ, ನಿಮಗೆ ಏನೂ ಆಗಲ್ಲ, ಆ ಸದ್ಯನೇ ನಿಮಗೆ ಭಯವನ್ನ ಕೊಡ್ತಿದೆ, ಅದು ಮಾತ್ರವೇ ನಿಮಗೆ ತೊಂದರೆಯನ್ನು ಕೊಡ್ತಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಾನು ಈ ರೀತಿ ನಡುಗ್ತಿರೋದನ್ನು ನೋಡಿ ನಾನು ಒಂದು ಹೆದರು ಪುಕ್ಲಿ, ನನಗೆ ಧೈರ್ಯನೇ ಇಲ್ಲ ಅಂತ ಮಾತ್ರ ನೀವು ಅನ್ಕೋಬೇಡಿ, ನಾನುವೇ ತುಂಬಾನೇ ಧೈರ್ಯವಂತಿಗೆ ಅಂತ ಹೇಳ್ತಿರ್ತಾರೆ. ಆದ್ರೆ ನಿಜವಾಗ್ಲೂ ಈ ರೀತಿಯಲ್ಲಿ ಏನುವೇ ವಿಷಯ ಗೊತ್ತಿಲ್ಲದೆ ಇರೋರು ಸಡನ್ ಆಗಿ ಇಂತಹದೊಂದು ಸಿಚುವೇಶನ್ ಗೆ ಸಿಗಾಕೊಳ್ಬೇಕಾದ್ರೆ ಅವರಿಗೆ ಎಷ್ಟು ಭಯವಾಗ್ತಿರ್ಬೇಕು, ಯಾವ ಫೀಲಿಂಗ್ಸ್ ಗೆ ಅವರು ಹೋಗಿರ್ಬೇಕು. ಒಂದು ಸ್ಟೇಜ್ ಅಲ್ಲಿ ಹೊರಗಡೆ ಜಾಪನೀಸ್ ಅಲ್ಲಿ ಇದ್ದಿದ್ದ ಸುಮಾರು ಜಾಗಗಳನ್ನ ಹಾಗೆ ನಾಶ ಮಾಡಾಕ್ ಬಿಟ್ಟಿರ್ತಾರೆ. ನಮ್ಮ ಹೀರೋ ಹೊರಗಡೆ ನೋಡ್ಬೇಕಾದ್ರೆ ಹೊರಗಡೆ ಏನುವೇ ಇರ್ತಿಲ್ಲ. ನಮ್ಮ ಹೀರೋನ್ ಇರ್ತಿದ್ರಲ್ವಾ ಚರ್ಚ್, ಅದು ಕೂಡ ಇವಾಗ ಫುಲ್ ಆಗಿ ಡಮೊಲಿಶ್ ಆಗ್ಬಿಟ್ಟಿದೆ. ಇವರು ಪ್ರೇಯರ್ ಮಾಡ್ತಿದ್ದ ಒಂದು ಚಿಕ್ಕ ಶಿಲ್ಪೆ ಮಾತ್ರ ಇರುತ್ತೆ. ಅದನ್ನ ನಮ್ಮ ಹೀರೋ ತಂದು ಮತ್ತೆ ರಿಟರ್ನ್ ನನ್ನವರ ಕೈಗೆ ಕೊಡ್ತಾನೆ. ಇವಾಗ ಇದ್ರ ಮೇಲೆ ಈ ಐಲ್ಯಾಂಡ್ ಅಲ್ಲಿ ಏನುವೇ ಇಲ್ವಲ್ಲ, ಸೊ ಆ ಜಾಪನೀಸ್ ಸೋಲ್ಜರ್ಸ್ ಎಲ್ಲ ಇಲ್ಲಿಂದ ಹೊರಟು ಹೋಗ್ಬಿಟ್ಟಿರ್ತಾರೆ ಅಂತ ಇವ್ರುಗಳು ಅನ್ಕೊಂಡ್ರೆ ಅವ್ರುಗಳು ಇಲ್ಲೇನೆ ಒಂದು ಚಿಕ್ಕ ಕ್ಯಾಂಪ್ ರೀತಿ ಹಾಕಿ ಸ್ಟೇ ಆಗೋದಕ್ಕೆ ಶುರು ಮಾಡ್ಕೊಬಿಟ್ಟಿರ್ತಾರೆ. ಆದ್ರಿಂದ ಸದ್ಯಕ್ಕೆ ನಮ್ಮ ಹೀರೋ ಮತ್ತೆ ಆ ನನ್ನವರ ಕೈಯಲ್ಲಿ ಐಲ್ಯಾಂಡ್ ಅನ್ನ ಬಿಟ್ಟು ಹೊರಗಡೆ ಕೂಡ ತಲೆಯನ್ನು ತೋರಿಸೋದಕ್ಕೆ ಆಗೋದಿಲ್ಲ. ಆವಾಗ ನನ್ನವರು ನಮ್ಮ ಹೀರೋಗೆ ಸುಮ್ನೆ ನಾನು ಹೋಗಿ ಅವ್ರಗಳ ಹತ್ರ ಸರೆಂಡರ್ ಆಗ್ಬಿಡ್ತೀನಿ, ಅವ್ರುಗಳು ನನ್ನನ್ನ ಏನನ್ನು ಮಾಡೋದಿಲ್ಲ, ಯಾಕೆಂದ್ರೆ ನಾನು ಒಬ್ಳು ನನ್ನಲ್ವಾ, ನೀವು ಒಬ್ಬರು ಮಾತ್ರ ಅಲೋನ್ ಆಗಿದ್ರೆ ಸೇಫ್ ಆಗಿ ಇದ್ಕೋತೀರಾ, ಅವಾಗ ನಿಮಗೆ ಬೇಕಾಗಿದ್ದ ಊಟ ಎಲ್ಲವನ್ನೂ ನಾನು ತಂದು ಕೊಡ್ತೀನಿ, ಆದ್ರೆ ಅದನ್ನ ಬಿಟ್ಟು ನಾನು ಈ ಜಾಗದಲ್ಲಿ ನಿಮ್ಮ ಜೊತೆನೇ ಇರ್ತಿದ್ರೆ ಅದು ನಿಮಗೆ ತೊಂದ್ರೆನೆ ಅಂತ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿದ ನಮ್ಮ ಹೀರೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾನೆ. ಆ ರೀತಿ ಎಲ್ಲ ಏನೂ ಇಲ್ಲ, ನೀವು ಅವ್ರಗಳ ಹತ್ರ ಹೋಗಿ ಸೇಫ್ ಆಗಿ ಸರೆಂಡರ್ ಆದ್ರೂ ಕೂಡ ಅವ್ರುಗಳು ನಿಮ್ಮನ್ನ ಜೀವಂತವಾಗಿ ಬಿಟ್ಬಿಡ್ತಾರೆ ಅಂತ ಏನು ಗ್ಯಾರಂಟಿ, ನೀವು ನನ್ನ ಬಗ್ಗೆ ಯೋಚನೆ ಮಾಡಿ ವರಿ ಪಡೋದು ಬೇಕಾಗಿಲ್ಲ, ನನ್ನ ಜೊತೆಗೆ ನಿಮ್ಮ ರೀತಿನೇ 10 ಜನರು ಇದ್ರೂ ಕೂಡ ಅವ್ರಗಳನ್ನ ಸೇಫ್ ಆಗಿ ನೋಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನನಗೆ ಇರ್ತಿದೆ ಅಂತ ಹೇಳ್ತಾನೆ ನಮ್ಮ ಹೀರೋ. ಈ ರೀತಿ ನಮ್ಮ ಹೀರೋ ಟೆನ್ಷನ್ ಆಗಿ ಮಾತಾಡ್ಬೇಕಾದ್ರೆ ಆವಾಗ್ಲೇ ಅವರು ಮಾತಾಡಿದ್ದು ತಪ್ಪು ಅನ್ನೋದನ್ನ ಫೀಲ್ ಮಾಡ್ತಾರೆ. ರಾತ್ರಿ ಹೊತ್ತು ಆ ಕ್ಯಾಂಪಿನಲ್ಲಿ ಇರೋರು ಎಲ್ಲರೂ ಮಲ್ಗಾದ ಮೇಲೆ ಸರಿ ಸಮುದ್ರಕ್ಕಾದ್ರೂ ಹೋಗಿ ಮೀನನ್ನ ಹಿಡಿದು ತಂದು ತಿನ್ನೋಣ ಅಂತ ಯೋಚನೆ ಮಾಡಿ ನಮ್ಮ ಹೀರೋ ಸಮುದ್ರ ಕಡೆಗೆ ಹೋಗ್ತಾನೆ. ಆದ್ರೆ ಅವಾಗ್ಲೂ ಕೂಡ ಆ ಜಾಗದಲ್ಲಿ ಜಾಪನೀಸ್ ಸೋಲ್ಜರ್ಸ್ ವಾಚ್ ಮಾಡ್ತಿರ್ತಾರೆ, ಬೋಟ್ ಅನ್ನು ತಗೊಂಡು ರೌಂಡ್ ಹೊಡಿತಿರ್ತಾರೆ. ಆವಾಗ ನಮ್ಮ ಹೀರೋ ಅವ್ರಗಳ ಕಣ್ಣಿಗೆ ಬೀಳ್ಬಾರ್ದು ಅಂತ ವೇವ್ಸ್ ಗಳ ಮಧ್ಯ ಹೌಸ್ಕೊತಾನೆ. ಇವ್ರುಗಳು ಆ ಕಡೆ ಹೋಗೋವರೆಗೂ ನಮ್ಮ ಹೀರೋ ನೀರಿನ ಅಡಿಗೆನೆ ವೇಟ್ ಮಾಡಿದ್ದು, ಅವ್ರುಗಳು ಆ ಕಡೆ ಹೋಗಿದ್ದ ತಕ್ಷಣ ಹೇಗೋ ಒಂದು ಮೀನನ್ನ ಕಷ್ಟಪಟ್ಟು ಹಿಡಿದು ಮತ್ತೆ ಗುಹೆ ಒಳಗಡೆನೆ ಬಂದ್ಬಿಡ್ತಾನೆ. ಇವಾಗ ನಮ್ಮ ಹೀರೋ ಹಿಡಿದು ತಂದಿರುವ ಮೀನನ್ನ ಇವ್ರುಗಳ ಕೈಯಲ್ಲಿ ಅಡಿಗೆ ಮಾಡಿ ತಿನ್ನೋದಕ್ಕೆ ಆಗೋದಿಲ್ಲ, ಹಾಗೆ ಹಸಿಯಾಗಿ ತಿನ್ಬೇಕಾಗಿದೆ. ನಮ್ಮ ಹೀರೋ ಅದನ್ನ ತಿಂತಿರ್ತಾನೆ, ಆದ್ರೆ ಈ ಕಡೆ ನನ್ನವರ ಕೈಯಲ್ಲಿ ಅದನ್ನ ತಿನ್ನೋದಕ್ಕೇನೆ ಆಗ್ತಿಲ್ಲ. ಒಂದು ಪೀಸ್ ಅನ್ನ ತಗೊಂಡು ಬಾಯಿಗೆ ಹಾಕಿ ಟೇಸ್ಟ್ ಮಾಡಿ ನೋಡಿದ ತಕ್ಷಣ ಅವರಿಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ, ತೂ ಅಂತ ಹೋಗುದು ಬಿಡ್ತಾರೆ. ಅವರಿಗೆ ಅದು ಇಷ್ಟವಾಗ್ತಿಲ್ಲ. ಸೊ ಇದು ನಮ್ಮ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಆ ಜಾಪನೀಸ್ ಸೋಲ್ಜರ್ಸ್ ಎಲ್ಲ ಸ್ಟೇ ಆಗಿರುವ ಕ್ಯಾಂಪಿಗೆ ಹೋಗಿ ಅವ್ರುಗಳು
ತಿನ್ನೋದಕ್ಕೆ ಇಟ್ಟಿರ್ತಾರೆ ಅಲ್ವಾ, ಅದನ್ನ ಕದ್ದು ಬರೋಣ ಅಂತ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಅಲ್ಲಿ ಬದಿಯಾಗಿರುತ್ತೆ ಆ ಮಣ್ಣನ್ನ ತಗೊಂಡು ಫುಲ್ ಇವನ ಬಾಡಿಗೆ ಅಪ್ಲೈ ಮಾಡ್ಕೊಂಡು ಹಾಗೆ ನಿಧಾನಕ್ಕೆ ಹೌಸಿ ಅಲ್ಲಿ ಒಂದು ವುಡನ್ ಹೌಸ್ ರೀತಿ ಇರುತ್ತೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಫುಲ್ ಪ್ಯಾಕೆಟ್ ಟಿನ್ನು ಕ್ಯಾನ್ಸು ಎಲ್ಲವೇ ಇರುತ್ತೆ. ತಿನ್ನೋದಕ್ಕೆ ಬೇಕಾಗಿದ್ದ ಊಟ ಕೂಡ ಇರುತ್ತೆ. ಸೊ ಇವ್ರುಗಳಿಗೆ ಬೇಕಾಗಿರುವ ಥಿಂಗ್ಸ್ ಅನ್ನ ತಗೊಂಡು ನಮ್ಮ ಹೀರೋ ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಕರೆಕ್ಟ್ ಆಗಿ ಇಬ್ಬರ ಆ ಜಾಗದ ಒಳಗಡೆ ಬಂದ್ಬಿಡ್ತಾರೆ. ಸೊ ಅವ್ರುಗಳು ಮತ್ತೆ ಹೊರಗಡೆ ಹೋಗೋವರೆಗೂ ನಮ್ಮ ಹೀರೋ ಆ ರೂಮಿನಲ್ಲೇ ಇರಬೇಕಾಗಿದೆ. ಆದ್ರಿಂದ ಅವ್ರುಗಳಿಗೆ ಗೊತ್ತಾಗದೆ ಹಾಗೆ ಹೌಸಿ ಸೈಲೆಂಟ್ ಆಗಿ ನಮ್ಮ ಹೀರೋ ಮಲ್ಗಿರ್ಬೇಕಾದ್ರೆ ಆವಾಗ ಅವನ ಪಕ್ಕಕ್ಕೆ ಒಂದು ದೊಡ್ಡ ಇಲಿಮರಿ ಬರುತ್ತೆ. ಅದನ್ನ ಓಡಿಸೋದಕ್ಕಾಗಿ ಇವನು ಏನಾದ್ರೂ ಟ್ರೈ ಮಾಡ್ಬೇಕಾದ್ರೆ ಅದು ಅಕಸ್ಮಾತ್ ಇವನನ್ನ ಕಚ್ಬಿಟ್ರೆ ಆ ನೋವಿನಲ್ಲಿ ಇವನು ಕಿರ್ಚ್ಕೊಂಡ್ರೆ ಅಷ್ಟೇ ಮುಗೀತು ಕತ್ತೆ. ಆದ್ರಿಂದ ನಮ್ಮ ಹೀರೋ ಹಾಗೆ ಹಲ್ಲನ್ನ ಕಚ್ಕೊಂಡು ಸೈಲೆಂಟ್ ಆಗಿ ಆ ಜಾಗದಲ್ಲೇ ಇರ್ತಾನೆ. ಈ ಕಡೆ ಗುಹೆ ಒಳಗಡೆ ನೋಡ್ಬೇಕಾದ್ರೆ ನನ್ನವರು ತುಂಬಾನೇ ಗಾಬರಿಯಾಗಿರ್ತಾರೆ. ಹೀರೋ ಬರೋದಕ್ಕೆ ಇವಾಗ ತುಂಬಾನೇ ಲೇಟ್ ಆಗ್ತಿರೋದನ್ನ ನೋಡಿ ಅವನಿಗೆ ಏನೋ ಆಗ್ಬಿಟ್ಟಿದೆ, ಆ ಜಾಪನೀಸ್ ಸೋಲ್ಜರ್ಸ್ ಹೀರೋವನ್ನ ಕೊಂದ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡು ತುಂಬಾನೇ ಭಯ ಬಿದ್ದು ದೇವರ ಹತ್ರ ಪ್ರೇಯರನ್ನ ಮಾಡ್ಕೊತಿರ್ತಾರೆ. ಯಾಕೆಂದ್ರೆ ಹೀರೋ ಹೋಗ್ಬೇಕಾದ್ರೆ ನಮ್ಮ ಹೀರೋಯಿನ್ ಹತ್ರ ಹೇಳ್ದೆ ಮಾಡದೆ ಹೋಗಿರ್ತಾನೆ. ಸೊ ಹೀರೋ ಖಂಡಿತ ಸೋತೋಗ್ಬಿಟ್ಟ ಅಂತ ಅನ್ಕೊಂಡ ನನ್ನು ಸರಿ ಆಯ್ತು, ಇದ್ರ ಮೇಲೆ ನಾವು ಇಲ್ಲಿ ವೆಯ್ಟ್ ಮಾಡೋದು ಪ್ರಯೋಜನನೇ ಇಲ್ಲ ಹಾಗಂತ ಯೋಚನೆ ಮಾಡಿದ ನಮ್ಮ ನನ್ನು ಅವರ ಹತ್ರ ಒಂದು ಶಿಲ್ಪೆ ಇರುತ್ತೆ ಅಲ್ವಾ, ಅದನ್ನ ಇವರ ಕೈಗೆ ತಗೊಂಡು ಆ ಗುಹೆಯನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಆ ಜಾಪನೀಸ್ ಸೋಲ್ಜರ್ಸ್ ಹತ್ರ ಸರೆಂಡರ್ ಆಗ್ಬಿಡೋಣ ಅಂತ. ಆದ್ರೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ನಮ್ಮ ಹೀರೋ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬಂದ್ಬಿಡ್ತಾನೆ. ಹೆಲೋ ನನ್ನವರೇ, ಏನು ಹೇಳ್ದೆ ಮಾಡದೆ ಹೋಗ್ತಿದ್ದೀರಾ, ಎಲ್ಲಿಗೆ ಹೋಗ್ತಿದ್ದೀರಾ, ನಡೀರಿ ಒಳಗಡೆ ಅಂತ ಹೇಳಿ ನನ್ನವರನ್ನ ಮತ್ತೆ ಕರ್ಕೊಂಡು ಗುಹೆ ಒಳಗಡೆನೆ ಬರ್ತಾನೆ ಹೀರೋ. ಆವಾಗ ನನ್ನ ಹತ್ರ ಹೇಳ್ಬಿಟ್ಟು ನೀವು ಹೋಗ್ಬೋದಾಗಿತ್ತಲ್ವಾ, ನಾನು ನಿಮ್ಮನ್ನ ಕಾಣ್ತಿಲ್ವಲ್ಲ ಅಂತ ಹುಡುಕ್ತಾ ಇದ್ದೆ. ಅಕಸ್ಮಾತ್ ನೀವು ಗೊತ್ತಿಲ್ಲದೆ ಆ ಜಾಪನೀಸ್ ಸೋಲ್ಜರ್ಸ್ ಹತ್ರ ಸಿಗೋಕೋಬಿಟ್ರು, ನಿಮಗೆ ಏನೋ ಆಗ್ಬಿಡ್ತು ಅಂತ ನಾನು ತುಂಬಾನೇ ಹೆದರ್ಕೋಬಿಟ್ಟಿದ್ದೆ ಅಂತ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಅವನ ಕೈಯಲ್ಲಿ ಬಾಚಿಂಗೆ ರೀತಿ ಒಂದನ್ನ ಮಾಡಿ ಅವರ ಕೈಗೆ ಕೊಡ್ತಾನೆ, ತಲೆನ ಬಾಚ್ಕೊಳ್ಳೋದಕ್ಕಾಗಿ. ಅದಕ್ಕೆ ನಾನು ಏನಂತ ಹೇಳ್ತಾರಂದ್ರೆ ಇದನ್ನೆಲ್ಲ ನಾವು ಯೂಸ್ ಮಾಡೋದಿಲ್ಲ, ನಮ್ಮ ಕೂದಲನ್ನ ನಾವು ಶಾರ್ಟ್ ಆಗಿ ಕಟ್ ಮಾಡ್ಬಿಡ್ತೀವಿ, ಆದ್ರಿಂದ ಇದಕ್ಕೆಲ್ಲ ಅವಶ್ಯಕತೆನೇ ಇರೋದಿಲ್ಲ ಅಂತ ನನ್ನವರು ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಅಕಸ್ಮಾತ್ ನೀವು ಏನಾದ್ರೂ ಈ ರೀತಿ ಸಿಸ್ಟರ್ ಆಗದೆ ಇದ್ರೆ ಎಂತಹ ಲೈಫ್ ಅನ್ನ ನೀವು ಬದುಕ್ತಾ ಇದ್ರಿ, ಎಂತಹ ಲೈಫ್ ಅನ್ನ ನೀವು ಇಷ್ಟಪಡ್ತಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ನನ್ನವರು ನನಗೆ ಬೇರೆ ಯಾವ್ದ್ರ ಬಗ್ಗೆನೂ ಚಿಂತೆ ಇಲ್ಲ, ಯಾವ್ದ್ರ ಮೇಲೇನೂ ಆಸೆ ಇಲ್ಲ, ನಾನು ಈ ನನ್ನ ಲೈಫ್ ಅನ್ನ ಈ ಜನ್ಮವನ್ನ ಫುಲ್ ದೇವರಿಗಾಗಿ ಅರ್ಪಣಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಿರ್ತಾರೆ. ನೆಕ್ಸ್ಟ್ ದಿನ ಹೊರಗಡೆ ಜೋರಾಗಿ ಸದಾಗ್ತಿರುತ್ತೆ. ಏನು ಅಂತ ನಮ್ಮ ಹೀರೋನು ಹೊರಗಡೆ ಬಂದು ನೋಡ್ಬೇಕಾದ್ರೆ ಅಲ್ಲಿದ್ದ ಜಾಪನೀಸ್ ಸೋಲ್ಜರ್ಸ್ ಎಲ್ಲರಿಗೂ ಹೊರಟು ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ಅವ್ರುಗಳು ಕಟ್ಟಿಟ್ಟಿದ್ದ ಚಿಕ್ಕ ಚಿಕ್ಕ ವುಡನ್ ಹೌಸ್ ಗಳನ್ನ ಕೂಡ ಹಾಗೆ ಬಿಟ್ಬಿಟ್ಟು ಹೋಗಿರ್ತಾರೆ. ನಮ್ಮ ಹೀರೋನು ಸರಿ ಆಯ್ತು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅಂತ ಹಾಗೆ ನಿಧಾನಕ್ಕೆ ಹೌಸಿ ಹೊರಗಡೆ ಬಂದು ಸುತ್ತಮುತ್ತ ಚೆಕ್ ಮಾಡಿ ನೋಡ್ಬಿಟ್ಟು ನನ್ನವರನ್ನ ಇವಾಗ ಎಲ್ಲವೇ ಸೇಫ್ ಆಗಿ ಇದೆ, ಎಲ್ಲರಿಗೂ ಹೋಗ್ಬಿಟ್ಟಿದ್ದಾರೆ, ನೀವು ಹೊರಗಡೆ ಬನ್ನಿ ಅಂತ ಹೇಳಿ ಕರೀತಾನೆ. ಅದೇ ತರ ನನ್ನವರು ಗುಹೆಯನ್ನ ಬಿಟ್ಟು ಹೊರಗಡೆ ಕೆಳಗಡೆ ಬರ್ಬೇಕಾದ್ರೆ ಇಬ್ಬರುವೆ ತುಂಬಾನೇ ಖುಷಿಯಾಗಿ ಜಾಲಿಯಾಗಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾರೆ. ಯಾಕೆಂದ್ರೆ ಜಾಪನೀಸ್ ಸೋಲ್ಜರ್ಸ್ ಎಲ್ಲರೂ ನಿಜವಾಗ್ಲೂ ಹೋಗ್ಬಿಟ್ಟಿದ್ದಾರೆ ಅಂತ. 10 ದಿನ ಸರಿಯಾಗಿ ಊಟ ತಿಂಡಿ ಇಲ್ಲದೆ ಆ ಚಿಕ್ಕ ಗುಹೆ ಒಳಗಡೆನೆ ಬದುಕಿ ಜೀವನ ಮಾಡಿದ ಇವ್ರುಗಳಿಗೆ ಇವಾಗ ಸಿಕ್ಕಿರುವ ಈ ಫ್ರೀಡಮ್ ಎಷ್ಟು ಖುಷಿಯನ್ನು ಕೊಡಬೇಕು. ನಂತರ ನಮ್ಮ ಹೀರೋ ಆ ಸಮುದ್ರಕ್ಕೆ ಹೋಗಿ ನೀಟಾಗಿ ಫ್ರೆಶ್ ಆಗಿ ಸ್ನಾನವನ್ನ ಮಾಡ್ಕೊಂಡು ಅವನ ಗಡ್ಡವನ್ನೆಲ್ಲ ಶೇವ್ ಮಾಡ್ಕೊತಾನೆ. ಈ ಕಡೆ ಅದೇ ತರ ನರ್ಸೋರುವೆ ಸ್ನಾನವನ್ನ ಮಾಡಿ ಫ್ರೆಶ್ ಅಪ್ ಆಗಿ ಅವರು ಡ್ರೆಸ್ ಅನ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಅದನ್ನೆಲ್ಲ ಇಬ್ಬರುವೆ ತೆಗೆದು ಹಾಕೊಂಡು ಇಬ್ಬರುವೆ ಒಂದು ಜಾಗದಲ್ಲಿ ಕೂತು ಮಾತಾಡ್ತಿರ್ತಾರೆ. ಈ ಕ್ಲೈಮೇಟ್ ತುಂಬಾನೇ ಚೆನ್ನಾಗಿರ್ತಿದೆ ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ ಆವಾಗ ನಿಮಗೆ ಹೆಂಡತಿ ಮಕ್ಕಳು ಅಂತ ಎಲ್ಲರೂ ಇರ್ತಿದ್ದಾರೆ ತಾನೆ, ಮತ್ತೆ ಅವ್ರುಗಳನ್ನ ಹೋಗಿ ನೋಡ್ಬೇಕು ಅಂತ ನಿಮಗೆ ಆಸೆ ಆಗ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಏನನ್ನು ಉತ್ತರವನ್ನ ಕೊಡ್ತಿಲ್ಲ, ಸೈಲೆಂಟ್ ಆಗಿ ಇರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ನಾನು ಇಲ್ಲಿವರೆಗೂ ಯಾರನ್ನು ಲವ್ ಮಾಡಿದ್ದೇ ಇಲ್ಲ, ಪ್ರೀತಿಯನ್ನ ಮಾಡಿದ್ದೇ ಇಲ್ಲ, ಮದುವೆಯಾಗಿ ಒಂದು ಲೈಫ್ ಅನ್ನ ಬದುಕಬೇಕು ಅಂತಾನು ನಾನು ಯೋಚನೆ ಮಾಡಿದ್ದೇ ಇಲ್ಲ. ಆದ್ರೆ ಇವಾಗ ನಿಮ್ಮನ್ನ ನೋಡ್ಬೇಕಾದ್ರೆ ನನಗೆ ಮದುವೆ ಆಗ್ಬೇಕು, ಎಲ್ಲವನ್ನು ಅನುಭವಿಸ್ಬೇಕು ಅಂತ ಆಸೆ ಆಗ್ತಿದೆ. ನಾವಿಬ್ಬರು ಏನಕ್ಕೆ ಮದುವೆ ಆಗ್ಬಾರ್ದು ಅಂತ ನಮ್ಮ ಹೀರೋ ಕೇಳಿದ್ರೆ ಅದಕ್ಕೆ ನನ್ನವರು ಏನನ್ನು ಮಾತಾಡ್ತಿಲ್ಲ. ನಂತರ ಸ್ವಲ್ಪ ಕೋಪದಿಂದ ನನ್ನ ಕೈಯಲ್ಲಿ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನನ್ನ ಕೈಯಲ್ಲಿ ಖಂಡಿತ ಮದುವೆ ಅನ್ನೋ ವಿಷಯವನ್ನ ಯೋಚನೆ ಮಾಡಿ ಕೂಡ ನೋಡೋಕೆ ಆಗೋದಿಲ್ಲ, ನನಗೆ ಒಂದು ನಾರ್ಮಲ್ ಆದ ಹೆಂಗಸರ ಲೈಫ್ ಬೇಡ ಅಂತಾನೆ ಈ ರೀತಿ ನನ್ನಾಗಿ ನಾನು ಚೇಂಜ್ ಆಗಿರೋದು, ಈ ಜನ್ಮವನ್ನ ನಾನು ದೇವರಿಗೆ ಅಂತ ಅರ್ಪಿಸ್ಬಿಟ್ಟಿದ್ದೀನಿ ಅಂತ ಅದು ಇದು ಅಂತ ಹೇಳಿ ನಮ್ಮ ಹೀರೋ ಮಾಡಿದ ಪ್ರಪೋಸ್ ಅನ್ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಅಂದ್ರೆ ರಿಜೆಕ್ಟ್ ಮಾಡಿಬಿಡ್ತಾರೆ ಆದ್ರೆ ನಮ್ಮ ಹೀರೋ ಅದನ್ನ ದೊಡ್ಡದಾಗಿ ತಗೊಳ್ಳೋದಿಲ್ಲ. ಇವನಿಗೆ ಮನಸ್ಸಿಗೆ ಅನ್ಸಿದ್ದನ್ನ ಡೈರೆಕ್ಟ್ ಆಗಿ ನನ್ನವರ ಹತ್ರ ಕೇಳ್ದ ಅದಕ್ಕೆ ಕರೆಕ್ಟ್ ಆದ ಉತ್ತರವನ್ನ ನನ್ನವರುವೆ ನಮ್ಮ ಹೀರೋಗೆ ಕೊಟ್ಟಿದ್ದಾರೆ. ನಂತರ ಹಾಗೆ ನಮ್ಮ ಹೀರೋ ಸಮುದ್ರ ಪಕ್ಕಕ್ಕೆ ನಿಂತು ಯಾರಾದ್ರೂ ಬರ್ತಿದಾರ ಅಂತ ಬೇಜಾರಿಂದ ನೋಡ್ತಿರ್ಬೇಕಾದ್ರೆ ಇವ್ರುಗಳನ್ನ ಕಾಪಾಡೋದಕ್ಕೂ ಯಾರು ಬರೋ ರೀತಿ ಕಾಣ್ತಿಲ್ಲ, ಇವ್ರುಗಳನ್ನ ಅಟ್ಯಾಕ್ ಮಾಡೋದಕ್ಕೂ ಯಾರು ಬರೋ ರೀತಿ ಕಾಣ್ತಿಲ್ಲ. ಆದ್ರಿಂದ ಸೇಫ್ ಆಗಿ ಇವಾಗ ಇರುವ ಜಾಗದಲ್ಲಿ ಇವ್ರುಗಳು ಆರಾಮಾಗಿ ಇರಬಹುದು. ಅಂದ್ರೆ ಆ ಜಾಪನೀಸ್ ಅವರು ಬಿಟ್ಟು ಹೋಗಿದ್ದ ವುಡನ್ ಹೌಸ್ ಅಲ್ಲಿ ಇಬ್ಬರು ಸ್ಟೇ ಆಗಬಹುದು. ಸೊ ನಮ್ಮ ಹೀರೋ ಲೋನ್ಲಿಯಾಗಿ ನಿಂತಿರ್ಬೇಕಾದ್ರೆ ಅವನ ಹತ್ರ ಬಂದಿದ್ದ ನನ್ನ ಯಾಕೆ ತುಂಬಾ ಅಪ್ಸೆಟ್ ಆಗಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ನಾನು ಅವಾಗ್ಲೇ ಮಾತಾಡಿದ ವಿಷಯಕ್ಕೆ ಸಾರಿ ಅನ್ನ ಕೇಳ್ಕೊತೀನಿ, ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡಿ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ನನ್ನವರು ಅದನ್ನ ದೊಡ್ಡದಾಗಿ ತಗೋತಿಲ್ಲ. ಸರಿ ಪರವಾಗಿಲ್ಲ ಬಿಡಿ ಅಂತ ಹೇಳಿ ಹೋಗ್ತಾರೆ. ನಂತರ ನನ್ನವರು ಅಡಿಗೆ ಮಾಡೋಣ ಅಂತ ಆ ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಆಯಿಲ್ ಬಾಟಲ್ ರೀತಿ ದೊಡ್ಡ ಬಾಟಲ್ ಇರುತ್ತೆ. ಅದನ್ನ ತಗೊಂಡು ಸ್ಮೆಲ್ ಮಾಡಿ ನೋಡ್ಬೇಕಾದ್ರೆ ಏನೋ ಆಲ್ಕೋಹಾಲ್ ಎಣ್ಣೆ ಬಾಟಲ್ ರೀತಿ ಇದೆ. ಅದನ್ನ ತಂದು ನನ್ನವರು ನಮ್ಮ ಹೀರೋ ಕೈಗೆ ಕೊಡ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋ ಆ ಬಾಟಲ್ ಅನ್ನ ತಗೊಂಡು ಅಲ್ಲಿ ಒಂದು ಟಮ್ಲರ್ ಅನ್ನ ತಗೊಂಡು ಅದಕ್ಕೆ ಸುರಿದು ಕುಡಿದು ನೋಡ್ತಾನೆ, ಸಖತ್ತಾಗಿದೆ, ಎಂಜಾಯ್ ಮಾಡ್ತಾನೆ. ನಂತರ ನನ್ನವರಿಗೂ ಒಂದು ಟಮ್ಲರ್ ಅನ್ನ ತಗೊಂಡು ಅದಕ್ಕೆ ಸುರಿದು ಅವರಿಗೆ ಕೊಡ್ತಾನೆ. ಅವರು ಅದನ್ನ ಕುಡಿದು ನೋಡ್ತಾರೆ, ಆದ್ರೆ ಅವರಿಗೆ ಅದು ಇಷ್ಟವಾಗ್ತಿಲ್ಲ, ಕುಡಿಯೋಕೆನೆ ಆಗ್ತಿಲ್ಲ. ಟೇಸ್ಟ್ ಮಾಡಿ ನೋಡ್ಬಿಟ್ಟು ನನಗೆ ಬೇಡ ಅಂತ ಹೇಳ್ಬಿಡ್ತಾರೆ. ಹಾಗೆ ನೋಡ್ಬೇಕಾದ್ರೆ ನನ್ನವರು ಅಡಿಗೆ ಮಾಡಿ ಇಟ್ಟಿದ್ದ ಊಟವನ್ನ ತಿನ್ನೋದನ್ನ ಬಿಟ್ಬಿಟ್ಟು ನಮ್ಮ ಹೀರೋ
ಹೀರೋ ಆ ಬಾಟಲ್ ಅಲ್ಲಿ ಇರುವ ಎಣ್ಣೆಯನ್ನೇ ಫುಲ್ ಹಾಕಿ ಕುಡ್ದಿರ್ತಾನೆ. ಆಲ್ಮೋಸ್ಟ್ 75% ಎಣ್ಣೆಯನ್ನ ಖಾಲಿ ಮಾಡ್ಬಿಟ್ಟ. ಇನ್ನು ಸ್ವಲ್ಪ ಮಾತ್ರವೇ ಇರೋದು. ಅದನ್ನೆಲ್ಲ ಕುಡಿದ್ಬಿಟ್ಟು ಇವಾಗ ನಮ್ಮ ಹೀರೋ ಹಾಗೆ ನಿಶೆಯಲ್ಲಿ ಪೇಚೋಡೋದಕ್ಕೆ ಶುರು ಮಾಡ್ತಾನೆ. ಸೊ ಇವನು ಈ ಸ್ಟೇಜ್ ಅಲ್ಲಿ ಈ ಸಿಚುವೇಶನ್ ಇರೋದನ್ನ ನೋಡಿದ ನನ್ನವರು ಇವನು ಏನಾದ್ರೂ ಮಾಡ್ಬಿಡ್ತಾನೋ ಅಂತ ಹೆದರ್ಕೊತಿರ್ತಾರೆ. ಆ ಫಾದರ್ ಅವರು ಸ್ಮೋಕ್ ಮಾಡೋದಕ್ಕಾಗಿ ಒಂದು ವುಡನ್ ಸ್ಟಿಕ್ ಅನ್ನ ಯೂಸ್ ಮಾಡಿರ್ತಾರೆ ಅಲ್ವಾ, ಪೈಪ್ ರೀತಿ. ಅದನ್ನ ತಗೊಂಡು ನಮ್ಮ ಹೀರೋ ಬಾಯಿಗೆ ಇಟ್ಟು ಹಾಗೆ ಕಚ್ಚಿ ನೋಡ್ತಾನೆ. ಆದ್ರೆ ಹೋಗೇನೆ ಬರ್ತಿಲ್ಲ. ಇವನ ಕೈಯಲ್ಲಿ ಸ್ಮೋಕ್ ಮಾಡೋಕೆನೆ ಆಗ್ತಿಲ್ಲ. ಏನಿದು ಕರ್ಮ ಅಂತ ಟೆನ್ಷನ್ ಆಗಿ ಅದನ್ನ ಬಿಸಾಕಿ ಹೊಡೆದಾಕ್ಬಿಡ್ತಾನೆ ಹೀರೋ. ಇದನ್ನ ನೋಡಿದ ನನ್ನವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಇದನ್ನ ನಾನು ಅವರ ನೆನಪಿಗಾಗಿ ನಾನು ಇಟ್ಟಿದ್ದೆ. ಇದನ್ನ ನೀವು ಹೊಡೆದಾಕ್ಬಿಟ್ಟಿದ್ದೀರಲ್ಲ, ನಿಮಗೆ ಏನಾದ್ರೂ ಬುದ್ಧಿ ಇದೆಯಾ ಅನ್ನೋ ರೀತಿ ಬೈದ್ ಬಿಡ್ತಾರೆ. ಎಣ್ಣೆ ಹೊಡೆದ್ರೆ ನಿಮ್ ಮನಸ್ಸಲ್ಲಿರುವ ನಿಜವೆಲ್ಲ ಗಂಡಸರಿಗೆ ಹೊರಗಡೆ ಬರುತ್ತೆ ಅನ್ನೋದು ನಿಜ ಅನ್ನೋ ರೀತಿ ಇವಾಗ ನಮ್ಮ ಹೀರೋ ನನ್ನ ಹತ್ರ, ನೀವೊಂದು ಏಜ್ ಆಗಿದ್ದ ಅಜ್ಜಿ ಆಗಿದ್ದಿದ್ರೆ ಏನು ತೊಂದರೆನೇ ಇರ್ತಿರ್ಲಿಲ್ಲ. ಆದ್ರೆ ಇಷ್ಟೊಂದು ಚಿಕ್ಕ ಹುಡುಗಿಯಾಗಿ ಇಷ್ಟೊಂದು ಯಂಗ್ ಆಗಿದ್ದು ಇಷ್ಟೊಂದು ಸೌಂದರ್ಯವಾಗಿರ್ಬೇಕಾದ್ರೆ ನಿಮ್ಮನ್ನ ನೋಡಿದವರು ಯಾರು ತಾನೇ ನಿಮಗೆ ಪ್ರಪೋಸ್ ಮಾಡದೇ ಇರ್ತಾರೆ ಅಂತ ನಮ್ಮ ಹೀರೋಗೆ ಅವನ ಮನಸ್ಸಿನಲ್ಲಿ ನನ್ನವರ ಮೇಲೆ ಇರ್ತಿರುವ ಲವ್ ಅಲ್ಲಿ ಏನೇನೋ ಮಾತಾಡ್ಬಿಡ್ತಾನೆ. ಹಾಗೆ ಮಾತಾಡ್ತಾ ಗೊತ್ತಿಲ್ಲದೆ ನಮ್ಮ ಹೀರೋ ನನ್ನವರ ಪಕ್ಕಕ್ಕೆ ಬಂದು ಅವರ ಮೇಲೆ ಕೈಯನ್ನ ಗೊತ್ತಿಲ್ಲದೆ ಟಚ್ ಮಾಡಿ ಬಿಡ್ತಾನೆ. ಅದರಲ್ಲಿ ತುಂಬಾನೇ ಗಾಬರಿಯಾದ ನನ್ನವರು ಹೀರೋಗೆ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ ಹೊರಗಡೆ ಜೋರಾಗಿ ಮಳೆ ಬೇರೆ ಬರ್ತಿರುತ್ತೆ. ನಮ್ಮ ಹೀರೋ ಬೇರೆ ಫುಲ್ಲು ನಿಶೆಲಿ ಇರ್ತಿದ್ದಾನೆ. ಆದ್ರಿಂದ ಅವತ್ತು ರಾತ್ರಿ ನನ್ನವರನ್ನ ಹುಡುಕಿ ನಮ್ಮ ಹೀರೋನ ಕೈಯಲ್ಲಿ ಹೋಗೋಕೆ ಆಗ್ಲಿಲ್ಲ. ಹಾಗೆ ಫ್ಲಾಟ್ ಆಗ್ಬಿಡ್ತಾನೆ. ನೆಕ್ಸ್ಟ್ ದಿನ ಬೆಳಗ್ಗೆನೆ ಅವರನ್ನ ಹುಡುಕಿ ನೋಡ್ಬೇಕಾದ್ರೆ ಯಾವ್ದೋ ಬದಿಯಲ್ಲಿ ಕೆಳಗಡೆ ಬಿದ್ದು ತುಂಬಾನೇ ಕಷ್ಟ ಪಡ್ತಿರ್ತಾರೆ. ಮಳೆಯಲ್ಲಿ ಫುಲ್ಲು ನೆಂದಿದ್ರಿಂದ ಅವರಿಗೆ ಇವಾಗ ಫುಲ್ ಜ್ವರನೇ ಬಂದ್ಬಿಟ್ಟಿರುತ್ತೆ. ಈ ಸಮಯ ಅಂತ ನೋಡಿ ಈ ಕ್ಯಾಂಪನ್ನ ಬಿಟ್ಟು ಹೊರಗಡೆ ಹೋದ್ರಲ್ವಾ ಜಾಪನೀಸ್ ಸೋಲ್ಜರ್ಸ್, ಇವಾಗ ಅವರುಗಳು ರಿಟರ್ನ್ ಈ ಐಲ್ಯಾಂಡ್ ಗೆ ಬಂದು ಸೇರ್ತಾರೆ. ಆದ್ರಿಂದ ನಮ್ಮ ಹೀರೋ ಬೇರೆ ದಾರಿ ಇಲ್ಲದೆ ಇವ್ರುಗಳು ಫಸ್ಟ್ ಸ್ಟೇ ಆಗಿದ್ರಲ್ವಾ ಗುಹೆ, ಅಲ್ಲಿಗೆನೆ ನನ್ನವರನ್ನ ಎತ್ಕೊಂಡು ಹೋಗ್ತಾನೆ. ಆದ್ರೆ ನನ್ನವರ ಬಾಡಿ ಕಂಡೀಷನ್ ಅನ್ನು ನೋಡ್ಬೇಕಾದ್ರೆ ಅವರು ತುಂಬಾನೇ ವೀಕ್ ಆಗಿರ್ತಿದ್ದಾರೆ. ಅವರ ಕೈ ಕಾಲೆಲ್ಲ ನಡುಕ್ತಿರುತ್ತೆ. ಹೀಗೆ ಅವರನ್ನ ಕೇರ್ ಮಾಡದೆ ಬಿಟ್ರೆ ಇನ್ನ ಸ್ವಲ್ಪ ಹೊತ್ತಲ್ಲಿ ನನ್ನವರು ಸಾಯೋದಕ್ಕೆ ಕೂಡ ತುಂಬಾನೇ ಚಾನ್ಸಸ್ ಇದೆ. ಆದ್ರಿಂದ ಚೆನ್ನಾಗಿ ಯೋಚನೆ ಮಾಡಿದ ನಮ್ಮ ಹೀರೋ ಹೇಗಾದ್ರೂ ಆ ಕ್ಯಾಂಪ್ ಒಳಗಡೆ ಹೋದ್ರೆ ಅಲ್ಲಿ ಏನಾದ್ರೂ ಬೆಡ್ಶೀಟ್ ಆದ್ರೂ ಸಿಗುತ್ತೆ ಆ ಜಾಪನೀಸ್ ಅವ್ರಗಳದ್ದು, ಅಟ್ಲೀಸ್ಟ್ ಅದನ್ನಾದ್ರೂ ತಂದು ಈ ನನ್ನವರಿಗೆ ಹಾಕಿ ಕೊಡೋಣ ನಾವು ಅಂತ ಅನ್ಕೋತಾನೆ. ಆದ್ರೆ ಇವಾಗ ಆ ಕ್ಯಾಂಪ್ ಅಲ್ಲಿ ತುಂಬಾನೇ ಜಾಪನೀಸ್ ಸೋಲ್ಜರ್ಸ್ ಇರ್ತಿದ್ದಾರೆ. ಇವಾಗ ಸದ್ಯಕ್ಕೆ ನಮ್ಮ ಹೀರೋ ಕೈಯಲ್ಲಿ ಆ ಕಡೆ ಹೋಗೋಕೆನೆ ಆಗೋದಿಲ್ಲ. ಸರಿ ಓಕೆ, ಇವಾಗ ಏನನ್ನ ಮಾಡೋದು ಅಂತ ಯೋಚನೆ ಮಾಡಿದ ನಮ್ಮ ಹೀರೋ ಮತ್ತೆ ರಿಟರ್ನ್ ಆ ಗುಹೆ ಒಳಗಡೆನೆ ಬಂದ್ಬಿಡ್ತಾನೆ. ಇಲ್ಲಿ ನೋಡಿದ್ರೆ ನನ್ನವರ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ತುಂಬಾನೇ ಜ್ವರ ಬಂದ್ಬಿಟ್ಟಿದೆ. ಅವರಿಗೆ ನಡುಗ್ತಾ ಇರ್ತಾರೆ. ಆದ್ರಿಂದ ನಮ್ಮ ಹೀರೋ ಅವನು ಹಾಕೊಂಡಿರುವ ಶರ್ಟ್ ಅನ್ನ ಬಿಚ್ಚಿ ಅವರಿಗೆ ಹಾಕಿ ಕೊಡ್ತಾನೆ. ಆವಾಗ್ಲೂ ಅವರಿಗೆ ಸರಿಯಾಗೋ ರೀತಿ ಕಾಣ್ತಿಲ್ಲ. ತುಂಬಾನೇ ಅವರಿಗೆ ಫೀವರ್, ಜ್ವರದಲ್ಲಿ ಹಾಗೆ ಏನೇನು ಯಾವ್ದ್ರ ಬಗ್ಗೆನೆಲ್ಲ ಯೋಚನೆ ಮಾಡಿ ಹಾಗೆ ಪೇಚಾಡ್ತಿರ್ತಾರೆ. ಇದ್ರ ಮೇಲೂ ವೇಟ್ ಮಾಡ್ತಿರೋದ್ರಲ್ಲಿ ಪ್ರಯೋಜನನೇ ಇಲ್ಲ ಅಂದ್ಬಿಟ್ಟು ನಮ್ಮ ಹೀರೋ ಏನನ್ನ ಮಾಡ್ತಾನಂದ್ರೆ ಆ ಕ್ಯಾಂಪ್ ಒಳಗಡೆ ಯಾರಿಗೂ ಗೊತ್ತಿಲ್ಲದೆ ಒಳಗಡೆ ಹೋಗಿ ಬೆಡ್ಶೀಟ್ ಅನ್ನ ತಗೊಳ್ಳೋಣ ಅಂತ ಅದೇ ರೀತಿ ನುಗ್ಗಿ ಬೆಡ್ಶೀಟ್ ಅನ್ನ ತಗೋತಿರ್ತಾನೆ. ಆವಾಗ ಅಲ್ಲಿ ಕಾವಲ್ ಕಾಯ್ತಿದ್ದ ಒಬ್ಬ ಸೋಲ್ಜರ್ ನಮ್ಮ ಹೀರೋವನ್ನ ನೋಡ್ಬಿಡ್ತಾನೆ. ಸರಿ ಓಕೆ, ಇವನನ್ನ ಇವಾಗ ಜೀವಂತವಾಗಿ ಬಿಟ್ಬಿಟ್ರೆ ಖಂಡಿತ ಇಲ್ಲಿ ಇರೋರ ಹತ್ರ ಹೇಳಿ ನಮ್ಮ ಇಬ್ಬರನ್ನು ಹುಡುಕಿ ಆ ಸಿಸ್ಟರ್ ಅನ್ನು ನನ್ನನ್ನು ಖಂಡಿತ ಇವ್ರುಗಳು ಕೊಂದ್ಬಿಡ್ತಾರೆ. ಸೊ ಇವಾಗ ಬೇರೆ ದಾರಿನೇ ಇಲ್ಲ ಅಂತ ನಮ್ಮ ಹೀರೋ ಅವನ ಹತ್ರ ಒಂದು ಚಾಕು ಮಡಗಿರ್ತಾನೆ. ಅದನ್ನ ಯೂಸ್ ಮಾಡಿ ಆ ಸೋಲ್ಜರ್ ಅನ್ನು ಕೊಲ್ತಾನೆ. ನಂತರ ಯಾರಿಗೂ ಗೊತ್ತಿಲ್ಲದೆ ಆ ಸೋಲ್ಜರಿನ ಡೆಡ್ ಬಾಡಿಯನ್ನ ಸಮುದ್ರಕ್ಕೆ ಬಿಸಾಕ್ಬಿಟ್ಟು ಬೆಡ್ಶೀಟ್ಸ್ ಅನ್ನ ತಗೊಂಡು ಮತ್ತೆ ಗುಹೆಗೆ ರಿಟರ್ನ್ ಬಂದ್ಬಿಡ್ತಾನೆ ಹೀರೋ. ಇಲ್ಲಿ ನನ್ನವರು ಹಾಗೆ ಜ್ವರದಲ್ಲಿ ನಡುಗ್ತಾ ಇರ್ಬೇಕಾದ್ರೆ ನೀವು ಇವಾಗ ಹಾಕೊಂಡಿರುವ ಒದ್ದೆಯಾಗಿರುವ ಬಟ್ಟೆಯನ್ನ ರಿಮೂವ್ ಮಾಡಿಬಿಟ್ಟು ನಂತರ ಈ ಬೆಡ್ಶೀಟ್ ಅನ್ನ ನೀವು ಹಾಕೊಂಡ್ರೆ ನಿಮಗೆ ಜ್ವರ ಸರಿಯಾಗ್ಬಿಡುತ್ತೆ, ವಾಸಿ ಆಗ್ತೀರಾ ಅಂತ ನಮ್ಮ ಹೀರೋ ಹೇಳ್ಬೇಕಾದ್ರೆ ಅದೇ ತರ ನನ್ನವರು ಅವರ ಬಟ್ಟೆಯನ್ನು ರಿಮೂವ್ ಮಾಡಿ ಕೊಡ್ತಾರೆ. ನಮ್ಮ ಹೀರೋ ಅವರಿಗೆ ಬೆಡ್ಶೀಟ್ ಅನ್ನ ಹಾಕಿ ಕೊಡ್ತಾನೆ. ಅದೇ ತರ ಸ್ವಲ್ಪ ಹೊತ್ತಲ್ಲಿ ನನ್ನವರು ಕಾನ್ಶಿಯಸ್ ಗೆ ಬರ್ತಾರೆ. ನನಗೆ ಏನಾಯ್ತು ಏನು ತಾನೇ ನಡೀತಿದೆ ಅಂತ ನನ್ನವರು ಕೇಳ್ಬೇಕಾದ್ರೆ, ಇಲ್ಲ ಅವತ್ತು ನನಗೆ ಎಣ್ಣೆನ್ನ ಹೊಡೆದ್ಬಿಟ್ಟು ಮಾತಾಡ್ತಿರ್ಬೇಕಾದ್ರೆ ನೀವೇನೇ ನನಗೆ ಹೆದರ್ಕೋಬಿಟ್ಟು ಮಳೆ ಬರ್ಬೇಕಾದ್ರೆ ಹೊರಗಡೆ ಓಡಿ ಹೋಗ್ಬಿಟ್ರಿ. ನಂತರ ಯಾವ್ದೋ ಜಾಗದಲ್ಲಿ ಬದಿಯಲ್ಲಿ ಬಿದ್ದು ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ರಿ. ನಂತರ ನಾನೇನೆ ಬಂದು ನಿಮ್ಮನ್ನ ನೋಡಿ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಮತ್ತೆ ಆ ಜಾಪನೀಸ್ ಸೋಲ್ಜರ್ಸ್ ಈ ಐಲ್ಯಾಂಡ್ ಗೆ ಬಂದ್ಬಿಟ್ರು. ಆದ್ರಿಂದ ಬೇರೆ ದಾರಿ ಇಲ್ಲದೆ ಮತ್ತೆ ಈ ಗುಹೆ ಒಳಗಡೆನೆ ನಾವು ಬರ್ಬೇಕಾಗ್ಬಿಡ್ತು. ಆದ್ರೆ ನಿಮಗೆ ತುಂಬಾನೇ ಜ್ವರ ಬಂದಿದ್ರಿಂದ ತುಂಬಾನೇ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ರಿ. ನಿಮ್ಮ ಕಾನ್ಶಿಯಸ್ನೆಸ್ ಎಲ್ಲವೇ ಹೋಗ್ಬಿಡ್ತು ಅಂತೆಲ್ಲ ನಮ್ಮ ಹೀರೋ ಇವಾಗ ಹೇಳ್ಬೇಕಾದ್ರೆ ನನ್ನವರಿಗೆ ಕೂಡ ಹಾಗೆ ನಿಧಾನಕ್ಕೆ ಎಲ್ಲವೇ ನೆನಪಾಗುತ್ತೆ. ನನ್ನವರಿಗೂ ಹೀರೋ ಮೇಲೆ ಲವ್ ಇತ್ತು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆದ್ರೆ ಏನೋ ಒಂದು ರೀತಿಯ ಫೀಲಿಂಗು ನಮ್ಮ ಹೀರೋ ಮೇಲೆ ಅವರಿಗೆ. ಆದ್ರೆ ಅವರು ಇವಾಗ ಬದುಕ್ತಾ ಇರುವ ಮಾಡ್ತಾ ಇರುವ ಜೀವನಕ್ಕೆ ಅದೆಲ್ಲ ಅವರಿಗೆ ಸೆಟ್ ಆಗೋದಿಲ್ಲ. ಆದ್ರಿಂದಾನೇ ಅವರು ನಮ್ಮ ಹೀರೋನ ಬಿಟ್ಟು ದೂರ ಇರೋದಕ್ಕೆ ಟ್ರೈ ಮಾಡಿರ್ತಾರೆ. ಅದಕ್ಕೆ ಇವಾಗ ನನ್ನವರು ನಮ್ಮ ಹೀರೋ ಹತ್ರ, ನಿಮ್ಮಿಂದ ನನಗೆ ಯಾವುದೇ ರೀತಿ ಅಪಾಯನೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ನೀವು ನನಗೆ ಏನನ್ನು ಮಾಡೋದಿಲ್ಲ ಅಂತ ನನಗೆ ತಿಳಿದಿತ್ತು. ಆದ್ರೂ ನೀವು ಕೇಳಿದ ಕ್ವಶನ್ಸ್ ಗೆ ನನಗೆ ಉತ್ತರ ಕೊಡೋದಕ್ಕೆ ಆಗ್ಲಿಲ್ಲ. ಆದ್ರಿಂದಾನೇ ನಾನು ಹೆದರಿ ಹೊರಗಡೆ ಹೋಗ್ಬಿಟ್ಟೆ ಅಂತ ಹೇಳ್ತಾರೆ. ಆವಾಗ ಗುಹೆ ಹೊರಗಡೆ ಏನೋ ಒಂದು ರೀತಿಯ ಸದ್ದಾಗ್ತಿರುತ್ತೆ. ಏನು ಅಂತ ನಮ್ಮ ಹೀರೋನ ಹೊರಗಡೆ ಬಂದು ನೋಡ್ಬೇಕಾದ್ರೆ ಇಲ್ಲಿರುವ ಎಲ್ಲಾ ಜಾಗಗಳಿಗೂ ಬೆಂಕಿನ ಇಡ್ತಿರ್ತಾರೆ ಜಾಪನೀಸ್ ಸೋಲ್ಜರ್ಸ್. ನಮ್ಮ ಹೀರೋ ಒಬ್ಬನನ್ನ ಕೊಂದು ಸಮುದ್ರಕ್ಕೆ ಬಿಸಾಕ್ಬಿಟ್ಟು ಬಂದಿದ್ದ ಅಲ್ವಾ, ಅವನ ಡೆಡ್ ಬಾಡಿಯನ್ನ ಜಾಪನೀಸ್ ಸೋಲ್ಜರ್ಸ್ ಕಂಡಿಡಿದು ಬಿಟ್ಟಿದ್ದಾರೆ. ಆದ್ರಿಂದ ಈ ಜಾಗದಲ್ಲಿ ಯಾರೋ ಇರ್ತಿದ್ದಾರೆ, ಅವರೇನೇ ನಮ್ಮ ಸೋಲ್ಜರ್ ಅನ್ನು ಕೊಂದಿರೋದು ಅಂತ ತುಂಬಾನೇ ಗಾತ್ರದಲ್ಲಿ ಆ ಜಾಪನೀಸ್ ಸೋಲ್ಜರ್ಸ್ ಹುಡುಕ್ತಿರ್ತಾರೆ. ಯಾರನ್ನ? ನಮ್ಮ ಹೀರೋ ಮತ್ತೆ ನನ್ನನ್ನ. ನಮ್ಮ ಸಿಸ್ಟರ್ ಅವರಿಗಾಗಿ ಬೆಡ್ಶೀಟ್ ಅನ್ನ ತಗೊಳ್ಳೋದಕ್ಕಾಗಿ ನಮ್ಮ ಹೀರೋ ಹೋಗಿದ್ನಲ್ವಾ, ಆವಾಗ ತಾನೇ ಈ ರೀತಿಯ ಒಂದು ಘಟನೆ ನಡೆದಿದ್ದು. ನಮ್ಮ ಹೀರೋ ಒಬ್ಬ ಸೋಲ್ಜರ್ ಅನ್ನ ಸಾಯಿಸಬೇಕಾಗಿದ್ದು. ಇದ್ರ ಬಗ್ಗೆ ನಮ್ಮ ಹೀರೋ ನನ್ನವರ ಹತ್ರ ಹೇಳ್ಬೇಕಾದ್ರೆ, ನನ್ನಿಂದಾನೇ ನಿಮಗೆ ಎಲ್ಲಾ ಪ್ರಾಬ್ಲಮ್ ಇವೆ ಅಂತ ಹೇಳಿ ನನ್ನವರು ತುಂಬಾನೇ ಬೇಜಾರಾಗ್ತಿರ್ತಾರೆ. ಆವಾಗ ನಮ್ಮ ಹೀರೋ, ಇದ್ರ ಮೇಲೂ ನಾವು ತಾಳ್ಮೆಯಿಂದ ಇರೋದು ಯೂಸ್ಲೆಸ್, ನಾನು ಹೊರಗಡೆ ಹೋಗ್ಬಿಡ್ತೀನಿ. ಅಕಸ್ಮಾತ್ ಆ ಜಾಪನೀಸ್ ಸೋಲ್ಜರ್ಸ್ ಏನಾದ್ರೂ ನನ್ನನ್ನು ಕೊಂದ್ಬಿಟ್ರೆ ಅದರ ನಂತರ ನೀವು ಆರಾಮಾಗಿ ಹೊರಗಡೆ
ಬನ್ನಿ, ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬಿಡಿ ಅಂತ ನಮ್ಮ ಹೀರೋ ನನ್ನವರ ಹತ್ರ ಹೇಳ್ತಾನೆ. ಆದ್ರೆ ನನ್ನವರಿಗೆ ಆ ರೀತಿ ಸೆಲ್ಫಿಶ್ಡ್ ಆಗಿ ಅವರ ಜೀವವನ್ನ ಮಾತ್ರ ಕಾಪಾಡ್ಕೊಳ್ಳೋದ್ರಲ್ಲಿ ಒಂದು ಚೂರು ಇಷ್ಟನೇ ಇಲ್ಲ. ಏನೇ ಆದ್ರೂ ಪರವಾಗಿಲ್ಲ, ಅದು ನಮ್ಮ ಇಬ್ಬರಿಗೂ ನಡೀಲಿ ಅಂತ ಮಾತಾಡಿ ನಮ್ಮ ಹೀರೋ ಮತ್ತೆ ನನ್ನ ಇಬ್ಬರುವೇ ಆ ಗುಹೆಯನ್ನ ಬಿಟ್ಟು ಹೊರಗಡೆ ಬರ್ತಿರ್ತಾರೆ. ಇವರು ಹೊರಗಡೆ ಬಂದಿದ್ದ ಸಮಯದಲ್ಲಿ ಮೇಲ್ಗಡೆ ತುಂಬಾನೇ ಹೆಲಿಕಾಪ್ಟರ್ಸ್ ಅಂದ್ರೆ ಏರೋಪ್ಲೇನ್ ಎಲ್ಲ ಹಾರ್ತಿರುತ್ತೆ. ಏನು ಅಂತ ನೋಡಿದ್ರೆ ಅಮೆರಿಕನ್ ಆರ್ಮಿ ಜಾಗಕ್ಕೆ ಬಂದ್ಬಿಟ್ಟಿದ್ದಾರೆ. ಇದ್ರ ಮೇಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ಇವ್ರುಗಳು ನಮ್ಮನ್ನ ಕಾಪಾಡ್ಬಿಡ್ತಾರೆ ಅಂತ ನಮ್ಮ ಹೀರೋ ನನ್ನವರಿಗೆ ಹೇಳ್ತಿರ್ತಾನೆ. ಇವಾಗ ಐಲ್ಯಾಂಡ್ ಅಲ್ಲಿ ನಡೆದಿದ್ದ ಯುದ್ಧದಲ್ಲಿ ಜಾಪನೀಸ್ ಮತ್ತೆ ಅಮೆರಿಕನ್ಸ್ ಗೆ ನಡೆದಿದ್ದ ಯುದ್ಧದಲ್ಲಿ US ಆರ್ಮಿ ಇವಾಗ ಗೆದ್ಬಿಟ್ಟಿರುತ್ತೆ. ಆದ್ರಿಂದ ಅವರುಗಳು ಅಮೆರಿಕನ್ ಫ್ಲಾಗ್ ಅನ್ನ ಐಲ್ಯಾಂಡ್ ಅಲ್ಲಿ ಹಾರಿಸಿಬಿಟ್ಟು ಯುದ್ಧದ ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ನಮ್ಮ ಹೀರೋ ಅವನ ಶೋಲ್ಡರ್ಗೆ ಏಟಾಗಿರುತ್ತೆ, ರಕ್ತ ಸ್ವಲ್ಪ ಬ್ಲೀಡ್ ಆಗ್ತಿರುತ್ತೆ. ಆವಾಗ ನನ್ನವರು ಅವರ ಬಟ್ಟೆಯಲ್ಲಿ ಸ್ವಲ್ಪ ಅರ್ಧ ಬಟ್ಟೆಯನ್ನ ಅರ್ದು ಅವನಿಗೆ ಬಟ್ಟೆಯಿಂದಾನೆ ಬ್ಯಾಂಡೇಡ್ ಅನ್ನ ಹಾಕಿ ಕೊಡ್ತಾರೆ. ಅಷ್ಟೇ, ಇದ್ರ ಮೇಲೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ನೋಡೋದಕ್ಕೆ ಚಾನ್ಸೇ ಇಲ್ಲ. ಆದ್ರಿಂದ ಫೈನಲ್ ಆಗಿ ನಮ್ಮ ಹೀರೋಯಿನ್ ಗೆ ಒಂದು ಸಲ ಗುಡ್ ಬೈ ಅಂತ ಹೇಳ್ತಾನೆ. ಅದಕ್ಕೆ ನನ್ನವರು, ನೀವು ಬೇಡ್ಕೊಳ್ಳುವ ದೇವರು ನಿಮಗೆ ಈ ಜನ್ಮದಲ್ಲಿ ಎಲ್ಲವನ್ನು ನೀವು ಆಸೆ ಪಡೋದನ್ನ ಕೊಡ್ಲಿ, ನೀವು ಚೆನ್ನಾಗಿರ್ಬೇಕು ಅನ್ನೋ ರೀತಿ ಆ ದೇವರ ಹತ್ರ ನಾನು ಪ್ರೇ ಮಾಡ್ಕೋತೀನಿ, ಹಾಲೆಲೂಯಾ ಅಂತ ಹೇಳಿ ನಮ್ಮ ಹೀರೋಗಾಗಿ ಬೇಡ್ಕೊತಿರ್ತಾರೆ. ನಂತರ ನೋಡಿದ್ರೆ ನಮ್ಮ ಹೀರೋವನ್ನ ಒಂದು ಸ್ಟ್ರಕ್ಚರ್ ಅಲ್ಲಿ ಮಲಗಿಸಿ ಸೋಲ್ಜರ್ಸ್ ಅಲ್ಲಿಂದ ಎತ್ಕೊಂಡು ಹೋಗ್ತಿರ್ತಾರೆ. ತುಂಬಾ ದಿನ ಬಿಟ್ಟು ನಮ್ಮ ಹೀರೋ ಒಂದು ಸಿಗರೆಟ್ ಅನ್ನ ಸ್ಮೋಕ್ ಮಾಡ್ತಿರ್ತಾನೆ. ಆವಾಗ ಅವನ ಬಾಯಿಗೆ ಸಿಗರೆಟ್ ಅನ್ನ ಇಟ್ಟು ಹೊರಗಡೆ ತೆಗೀತಿರೋದು ಬೇರೆ ಯಾರು ಇಲ್ಲ, ನಮ್ಮ ನನ್ನವರೇ. ಅವನ ಕೈಗೆ ಬದಲು ನಮ್ಮ ನನ್ನವರು ಅವನಿಗೆ ಕೈಯಾಗಿದ್ದು ಅವನು ದಮ್ ಹೊಡೆಯೋದಕ್ಕೆ ಹೆಲ್ಪ್ ಅನ್ನ ಮಾಡ್ತಿರ್ತಾರೆ. ಸೊ ಫೈನಲಿ ಆ ಜಾಪನೀಸ್ ಸೋಲ್ಜರ್ಸ್ ಹತ್ರ ಇಂದ 1000 ಸಲ ಅಪಾಯ ಬಂದ್ರು ಕೂಡ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವ್ರಗಳ ಹತ್ರ ಇಂದ ಸೇಫ್ ಆಗಿ ತಪ್ಪಿಸ್ಕೊಂಡ್ರು. ಫೈನಲ್ ಆಗಿ ಅಮೆರಿಕನ್ ಆರ್ಮಿ ಬಂದು ಈ ಐಲ್ಯಾಂಡ್ ಅಲ್ಲಿ ಯುದ್ಧವನ್ನ ಮಾಡಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಸೇಫ್ ಆಗಿ ಕಾಪಾಡಿದ್ದಾರೆ. ನಮ್ಮ ಹೀರೋ ಇವಾಗ ಅವನಿಗೆ ಏಟಾಗಿರುವ ಗಾಯ ವಾಸಿಯಾಗಿದ್ದ ತಕ್ಷಣ ಮತ್ತೆ ಆರ್ಮಿಗೆನೆ ಹೋಗ್ಬಿಡ್ತಾನೆ. ನನ್ನವರು ಲೈಫ್ ಲಾಂಗ್ ಅವರು ನನ್ನಾಗೆ ಇರ್ತಾರೆ. ಒಂದು ಸಿಸ್ಟರ್ ಆಗಿ ದೇವರಿಗೆ ಅವರು ಪೂಜೆಯನ್ನ ಮಾಡಿ ಪ್ರೇಯರ್ ನ ಮಾಡಿ ಈ ಜನ್ಮವನ್ನ ದೇವರಿಗೆ ಅಂತಾನೆ ಕಳೀತಾರೆ. ಸೊ ಈ ರೀತಿಯ ಒಂದು ಆರಾಮದ ಎಂಡಿಂಗ್ ಅನ್ನ ಕೊಟ್ಟು ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿ ಖಂಡಿತ ನಿಮಗೆ ಇಷ್ಟವಾಗಿರುತ್ತೆ ಅಂತ ನಾನು ನಂಬ್ತೀನಿ. ಇದರಲ್ಲಿ ಏನು ಮಿಸ್ಟೇಕ್ಸ್ ಇತ್ತು, ಏನು ಸರಿ ಇತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮರೀದೆ ಕಮೆಂಟ್ ಅನ್ನ ಮಾಡಿ. ಆಕ್ಚುಲಿ ಈ ಮೂವಿ 1957ನೇ ಇಸ್ವಿಯಲ್ಲಿ ಬಂದಿದ್ದ ಮೂವಿ. ಈ ಮೂವಿಯಲ್ಲಿ ಆಕ್ಟ್ ಮಾಡಿದವರು ಇವಾಗ ಯಾರುವೇ ಜೀವಂತವಾಗಿಲ್ಲ, ಎಲ್ಲರೂ ಏಜ್ ಆಗಿ ಸತ್ತೋಗ್ಬಿಟ್ಟಿದ್ದಾರೆ. ಒಂದು ಚಿಕ್ಕ ಕಿಸಿಂಗ್ ಸೀನ್ ಕೂಡ ಇಲ್ಲದೆ ಈ ಮೂವಿಯನ್ನ ಅಷ್ಟು ಸೂಪರ್ ಆಗಿ ತೆಗೆದಿದ್ದಾರೆ. ನೋಡೋದಕ್ಕೆ ಒಂದು ರೀತಿ ಫ್ಲಾಟ್ ಆಗಿರುತ್ತೆ, ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಫೀಲ್ ಗುಡ್ ಅಂತ ಫೀಲ್ ಆಗುತ್ತೆ. ಸೊ ಬೇಗನೆ ಇದೇ ತರ ಒಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.